ತಮ್ಮೆಲ್ಲರಿಗೂ ಬಸವಂತಪ್ಪ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಅಭಿಮಾನಿಗಳು ಕೊಟ್ಟಿರುವಂತಹ ಅದ್ಭುತವಾಗಿರುವಂತಹ ಫೋಟೋಗಳು. ಕುಟುಂಬದವರು ಬಹಳ ನನಗೆ ಸಹಕಾರ ಕೊಟ್ಟರು. ಈ ಹಂತಕ್ಕೆ ಇವತ್ತು ಮತದಾರ ಕೈ ಹಿಡಿದಿದ್ದಾನೆ ಅಂತಂದ್ರೆ ಇವತ್ತು ಕ್ಲೀನ್ ಹ್ಯಾಂಡ್ ಮತದಾರರು ಇದ್ದಾರೆ ಅಂತ ಸರ್ವಿಸಿಗೆ ಮತದಾರರು ಗೌರವ ಕೊಡ್ತಾರೆ ಅಂತ ಅದು ನಾನೇ ಉದಾಹರಣೆ. ನಾವು ಯಾವುದಾದ್ರು ಮಾರ್ಗದಲ್ಲಿ ಶಾಸಕನಾಗೋದು ಮುಖ್ಯ ಅಲ್ಲ, ಬರೀ ಸರ್ವಿಸು, ಜನರ ಸೇವೆ. ಈ 3 ವರ್ಷಗಳಲ್ಲಿ ಮಾಡಿದಂತಹ ಕೆಲಸಗಳು ನಿಮಗೆ ತೃಪ್ತಿ ಕೊಟ್ಟಿದೆಯಾ ಪರ್ಸನಲಿ? ನಮ್ದು ಗುರಿಯ ಮಟ್ಟ ಇಲ್ಲ, ತೃಪ್ತಿ ಅಂತ ಐತಿ. ನನಗೆ ಬಹಳ ಆಶ್ಚರ್ಯ ಆಯ್ತು, ಬಾಡಿಗೆ ಮನೆಯಲ್ಲಿ ಇದ್ದೀರಂತಲ್ಲ, ಯಾಕ್ರಿ ಸರ್? ನಮ್ದು ಎಲ್ಲ ಕಷ್ಟ, ನಮ್ದು ಬಡತನ. ಅನೇಕ ಸಾರಿ ಬಾರ್ನಲ್ಲಿ ಕೆಲಸ ಮಾಡಿದ್ವಿ, ಹೌಸ್ ಕೀಪಿಂಗ್ ಕೆಲಸಕ್ಕೆ ಕಾಂಟ್ರಾಕ್ಟ್ ಮಾಡಿಸಿದ್ವಿ. ತಂದೆ ಇನ್ಫ್ಯಾಕ್ಟ್ ಹಾಸ್ಪಿಟಲ್ ಅಲ್ಲಿ ಪೌರ ಕಾರ್ಮಿಕರಾಗಿ ಕಸ ಹೊಡೆಯೋ ಕೆಲಸ ಮಾಡ್ತಾ ಇದ್ರು ಅಂತ. ಅಣ್ಣರು ತೀರ್ಕೊಂಡಿದ್ರು, ನೋಡಿದವ್ರು ತೀರ್ಕೊಂಡಿದ್ರು. ಇದು ಆರ್ಟ್ ಪ್ರಾಬ್ಲಮ್ ಆಗಿದೆ, ನಮ್ದು ಸ್ವಲ್ಪ ಆರ್ಟಿನ ಸಮಸ್ಯೆ ಆಗಿ ತೀರ್ಕೊಂಡ್ರು. ಕಷ್ಟಗಳನ್ನು ಹಂಚಿಕೊಳ್ಳುವಾಗ ಯಾವತ್ತಾದ್ರೂ ಹತ್ತಿದೆಯಾ ಸರ್? ಆ ದಿನಗಳು ನೆನೆಸಿದ್ರೆ ಕಷ್ಟ ಆಗತ್ತೆ. ಈಗ ನಮ್ಮ ನೋವನ್ನು ನಾವು ಬಹಳ ಇದರಲ್ಲೇ ನಾವು ಅನುಭವಿಸಿದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಬ್ಬ ಶಾಸಕರ ಹೋಮ್ ಟೂರ್ ಅನ್ನ ಮಾಡುವಂತಹ ಪ್ರಯತ್ನ. ಇವತ್ತು ಮಾಯಾಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವಂತಪ್ಪ ಅವರ ಮನೆಗೆ ನಾನು ಬಂದಿದ್ದೀನಿ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಬಸವಂತಪ್ಪ ಅವರ ಮನೆ. ತಮ್ಮೆಲ್ಲರಿಗೂ ಬಸವಂತಪ್ಪ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಇದು KS ಬಸವಂತಪ್ಪ, ಮಾಯಾಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರ ನಿವಾಸ, ಪಾರ್ವತಿ ನಿಲಯ. ಆಕ್ಚುಲಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ, ಯಾಕೆ ಅಂತಂದ್ರೆ ಇದು ಶಾಸಕರ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂತ. ನನಗೆ ಬಹಳ ಆಶ್ಚರ್ಯ ಆಯ್ತು ಬಾಡಿಗೆ ಮನೆ ಅಂದಿದ ತಕ್ಷಣ. ಸೊ ಇವತ್ತು ಮಾಯಾಕೊಂಡ ಶಾಸಕರನ್ನ ಸಂದರ್ಶನ ಮಾಡುವಂತಹ ಸಂದರ್ಭ. ಮನೆಯ ಒಳಗಡೆ ಎಂಟರ್ ಆದ ತಕ್ಷಣ ನೀವು ನೋಡಬಹುದು ಗುರು ಗೌರವ ಸಮರ್ಪಣಾ ಕಾರ್ಯಕ್ರಮದ ಒಂದು ನೆನಪಿನ ಕಾಣಿಕೆ, ಅದರ ಜೊತೆಗೆ ಅಭಿಮಾನಿಗಳು ಕೊಟ್ಟಿರುವಂತಹ ಅದ್ಭುತವಾಗಿರುವಂತಹ ಫೋಟೋಗಳು. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಬಸವಂತಪ್ಪ ಅವರನ್ನ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮ್ ಟೂರ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅವರದ್ದು. ಸೊ ಇದು ಅವರ ನಿವಾಸ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಆರಾಮದ ಸರ್. ಸರ್ ಒಂದ್ಸತಿ ನಮ್ಮ ವೀಕ್ಷಕರಿಗೆ ನಿಮ್ ಮನೇನ್ ತೋರಿಸಬಹುದಾ? ನನಗ್ ಬಹಳ ಆಶ್ಚರ್ಯ ಆಯ್ತು, ಬಾಡಿಗೆ ಮನೆಯಲ್ಲಿ ಇದ್ದೀರಂತಲ್ಲ, ಯಾಕ್ರಿ ಸರ್? ನಾವು ಮೊದ್ಲಿಂದ ನಾ ಬಾಡಿಗೆ ಮನೆಯಾಗ ಇದ್ದದ್ದು, ಇನ್ ಮುಂದೆ ಮನೆ ಕಟ್ತಾವೆ. ಓಕೆ. ಅಲ್ಲ ಸರ್, ಒಂದು ಟೈಮ್ MLA ಆದ್ರೆ ವಿತಿನ್ ಇಯರ್ ಒಂದೊಳ್ಳೆ ಬಂಗ್ಲೆ ಮಾಡ್ಕೋಬಹುದು. ಇನ್ಫ್ಯಾಕ್ಟ್ ನಮ್ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಆದ್ರೆ ಸಾಕು, ಒಳ್ಳೊಳ್ಳೆ ಬಂಗ್ಲೆಗಳನ್ನ ಮಾಡ್ಕೋತಾರೆ. ನೀವ್ ಯಾಕೆ ಆತರದ ಸ್ವಾರ್ಥ ಮಾಡಿಲ್ಲ ಅಂತ? ಮನೆ ಕಟ್ಟಕ್ಕಂತ ಮನಸ್ಸುಗಳು ಕಟ್ಟಬೇಕು, ಆ ಮನಸ್ಸುಗಳ ನಮಗೆ ಮನೆ ಆಗ್ತಾವ. ಮನೆಗಿಂತ ಮನಸ್ಸುಗಳು ಕಟ್ಟಿದ್ರೆ ನಾವಲ್ಲಿ ಒಬ್ಬ ನಾಯಕನಾಗಿ ಬೆಳೆಯಕ್ ಸಾಧ್ಯ. ಮನೆ ನಿಧಾನಕ್ಕಾದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸುಗಳು ನಮ್ಮ ಕ್ಷೇತ್ರ ಜನರ ಹೃದಯ ಗೆಲ್ಲ ಅಂತ ಕೆಲಸ ನಾವು ಮಾಡ್ತಾರೆ. ಎಷ್ಟಿದೆ ಸರ್ ಈ ಮನೆಗೆ ಬಾಡಿಗೆ? ಇದು 18,000 ರೂಪಾಯಿ. ಓಕೆ. ಟಿವಿ ಎಲ್ಲ ನೋಡ್ತೀರಿ? ಬರೀ ನ್ಯೂಸ್ ಚಾನೆಲ್ ಅಷ್ಟೇ ನೋಡ್ತೀರಿ ಅಥವಾ ಹೆಂಗೆ ಸರ್? ನಾವು ಜಾಸ್ತಿ ನ್ಯೂಸ್ ಸಿನಿಮಾ ನೋಡಲ್ಲ? ಸಿನಿಮಾಗೆ ನೋಡಲ್ಲ, ನಮ್ ಸಿನಿಮಾನೇ ಜಾಸ್ತಿ ಇರ್ತೈತಿ, ಹೊರಗಿನ ಸಿನಿಮಾನೇ ಬಾಳ ಇರ್ತೈತಿ. ಓಕೆ. ಮಕ್ಳೆಲ್ಲ ಏನ್ ಮಾಡ್ತಾರೆ ಸರ್? ನಮ್ಮ ಮಕ್ಳು ಓದ್ತಾದ್ರೆ, ಒಂದ್ ಮಗಳು ಡಾಕ್ಟರ್ ಮಾಡ್ತದಾಳ, ಮಗ ಡಿಗ್ರಿ ಮಾಡ್ತಾರೆ. ಓಕೆ ವೀಕ್ಷಕರೇ, ಈಗ ಶಾಸಕರ ಮನೇನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ ನನಗೆ ಬಹಳ ಖುಷಿ ಆಯ್ತು, ಅಂಬೇಡ್ಕರ್ ಅವ್ರದ್ದು ಮತ್ತೆ ಬಸವಣ್ಣ ಅವ್ರದ್ದು ವಿಗ್ರಹಗಳನ್ನ ಇಟ್ಕೊಂಡಿದ್ದೀರಿ. ಯಾವ ಕ್ಷಣದಲ್ಲಿ ಕೊಟ್ಟಂತಹ ನೆನಪಿನ ಕಾಣಿಕೆ ಅವೆಲ್ಲ? ಆ ಒಂದು ಸಮುದಾಯದಿಂದ ಬಂದಿರ್ತಕ್ಕಂಥ ಬಸವಣ್ಣನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು, ವಿಶೇಷವಾಗಿ ಬಸವಣ್ಣನ ಅನುಯಾಯಿಗಳು. ಓಕೆ ಸರ್, ಹೇಗೆ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ನಿಮಗೆ ಎಷ್ಟು ಶಕ್ತಿಯನ್ನ ಕೊಟ್ಟಿದೆ ಅಂತೀರಿ? ಈಗ ನಾನೇನಂದ್ರೆ ಇಲ್ಲಿ ಶಾಸಕ ನಿಂತಾರಂತ ಅದು ಅಂಬೇಡ್ಕರ್ ಕೊಟ್ಟಂತ ಶಕ್ತಿ. ಆ ಒಂದು ಸಂವಿಧಾನ ಇಲ್ಲದ ನಾನು ಶಾಸಕ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಓಕೆ. ಅಂತ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು, ಮತ್ತೆ ಬುದ್ಧ, ಬಸವಣ್ಣ ಇವರೆಲ್ಲ ಆದರ್ಶಮಯರು. ಇವರ ಒಂದು ತತ್ವ ಸಿದ್ಧಾಂತಕ್ಕೆ ನಾವೇನು ಅಷ್ಟು ಅಳವಡಿಸಕ್ಕಾಗಲ್ಲ, ಅಲ್ಪನಾದ್ರೂ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು, ಅವರ ಮಾರ್ಗದಲ್ಲಿ ಹೋಗ್ಬೇಕು, ಅವ್ರು ಕೊಟ್ಟಂತ ಏನು ಮಾರ್ಗದರ್ಶನ ಹೋಗ್ಬೇಕು.
ಸರ್ ಫ್ಯಾಮಿಲಿ ಫೋಟೋ ಒಂದ್ ಕಡೆ ಇದೆ, ಏನ್ ಮಾಡ್ತಾರೆ ಸರ್ ಮಕ್ಳೆಲ್ಲ? ಮಕ್ಕಳು ಈಗ ಇಬ್ರು ಓದ್ತಾ ಇದಾರ. ಮತ್ತೆ ನಮ್ಮ ಮನೆಯವ್ರಿನ ಹೌಸ್ ಕುಟುಂಬ, ಹೌಸ್ ವೈಫ್, ಮತ್ತೆ ಹೌಸ್ ವೈಫ್, ಮತ್ತೆ ನಮ್ಮ ಮಗಳು ಡಾಕ್ಟರ್ ಮಾಡ್ತಾ ಇದ್ದಾರೆ. ಓಕೆ, ಗುಡ್. ನಿಮ್ದು ಸರ್ ಎಜುಕೇಶನ್? ನಮ್ದು PUC ಅವ್ರಿಗೆ. ಯಾಕೆ ಸರ್ ಮುಂದೆ ಯಾಕೆ ಓದ್ಲಿಲ್ಲ? ನಮ್ದು ಎಲ್ಲ ಕಷ್ಟ, ನಮ್ದು ಬಡತನ. ನಮ್ಮ ಅಪ್ಪ ಅಮ್ಮ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು. ನಾವು ಅದ್ರಲ್ಲಿ ಓದ್ಕೆ ಅಂತ ಬಂದು ಇಲ್ಲಿ ಬಂದ್ವಿ. ಓ, ನನಗೆ ಬಹಳ ಆಶ್ಚರ್ಯ ಆಯ್ತು ಸರ್. ನಿಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಅವರು ಹಾಸ್ಪಿಟಲ್ ಅಲ್ಲೂ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು. ಅವ್ರ ತಂದೆ ತಾಯಿ, ಅವ್ರ ತಂದೆ ಇನ್ಫ್ಯಾಕ್ಟ್ ಹಾಸ್ಪಿಟಲ್ ಅಲ್ಲಿ ಪೌರ ಕಾರ್ಮಿಕರಾಗಿ ಕಸ ಹೊಡೆಯೋ ಕೆಲಸ ಮಾಡ್ತಾ ಇದ್ರು ಅಂತ. ಯಾವತ್ತಾದ್ರೂ ಅನ್ಕೊಂಡಿದ್ರ ನಾನು MLA ಆಗ್ತೀನಿ ಒಂದು ಕ್ಷೇತ್ರಕ್ಕೆ ಅಂತ? ಆತರ ಏನಿರ್ಲಿಲ್ಲ. ನಾವು ಒಂದು ಓದ್ಬೇಕಂತ ಆಸಿತ್ತು, ಅದಕ್ಕೆ ಅಲ್ಲಿವರೆಗೂ ಓದಿದ್ವಿ. ತದನಂತರ ನಾವು ಮತ್ತೆ ಸಂದರ್ಭ ಬಂದುವಾಗ ಜನರ ಸೇವೆ ಮಾಡೋದಕ್ಕೆ ಓದಿದ್ವಿ. ಓಕೆ, ಆಕ್ಚುಲಿ ಏನ್ ಡ್ರೀಮ್ ಇತ್ತು ಸರ್? ಏನ್ ಆಗ್ಬೇಕು ಅಂತಿತ್ತು ನಿಮಗೆ ಲೈಫ್ ಅಲ್ಲಿ? ನಾವು ಏನಾದ್ರು ಒಂದು ಕೆಲಸಕ್ಕೆ ಸೇರ್ಕೊಂಡು ಏನಾದ್ರು ದುಡಿ ಮಾಡಬೇಕು, ಕುಟುಂಬ ನಿರ್ವಹಣೆ ಮಾಡಕಂತ ಇದ್ವಿ. ಆದ್ರೆ ನಮ್ಮ ಒಂದು ಬದಲಾವಣೆ ಆಗಿ ಈ ರೀತಿ ಆಗಿದ್ದೇವೆ. ಅದಕ್ಕೆ ನಮ್ಮ ಮೂಲ ಕಾರಣ ಅಂದ್ರೆ ಆಂಜನೇಯರು. ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದರು. ಹೇಗೆ ಸರ್? ಆಂಜನೇಯ ಅವ್ರು ನಮ್ಮ ಮಾವರು, ನಮ್ಮ ಅಕ್ಕನ ಮಕ್ಕಳು ನಾವು. ಓಕೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರ ಜೊತೆಗೆ ನಾವೆಲ್ಲ ಅವರ ಒಂದು ಸರ್ವಿಸ್ ಮಾಡ್ಕೊಂತ ನಾವು ಈ ಒಂದು ಸರ್ವಿಸ್ ಅಲ್ಲಿ ಅವರ ಒಂದು ಮಾರ್ಗ, ಅವ್ರು ನಡೆದ ದಾರಿ ಬಗ್ಗೆ ನಾವು ಅಳವಡಿಸ್ಕೊಂಡಿದ್ವಿ. ಕರೆಕ್ಟ್. ಓಕೆ ವೀಕ್ಷಕರೇ, ನೀವು ಈ ಕಡೆ ರೈಟ್ ಸೈಡ್ ಅಲ್ಲಿ ಒಂದು ಅದ್ಭುತವಾಗಿರುವಂತಹ ಫೋಟೋ ನೋಡ್ತಾ ಇದ್ದೀರಿ, ಮಾಯಾಕೊಂಡ ಶಾಸಕರದ್ದು. ಸರ್ ಯಾವ ಸಂದರ್ಭದಲ್ಲಿ ತೆಗೆಸಿದ ಫೋಟೋ ಸರ್ ಅದು? ಪ್ರಚಾರ ಸಂದರ್ಭದಲ್ಲಿ ನಾವು ತೆಗೆಸಿರ್ತಕ್ಕಂಥ ಮಾಯಕೊಂಡದಲ್ಲಿ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ. ಮನೆ ದೇವರು ಎಲ್ಲ ಯಾವುದು ಸರ್ ನಿಮ್ದು? ಮನೆ ದೇವ್ರು ಅಂದ್ರೆ ನಮಗೆ ಎಲ್ಲಾ ದೇವ್ರ ಮನೆಗೆ, ಅದ್ರ ವಿಶೇಷ ಮತದಾರ ದೇವ್ರುಗಳು ನಮಗೆ. ಮಾತಾಡೋದು ಬಹಳ ಚಲೋ ಕಲ್ತಿದ್ರಿ ಸರ್. ಏನ್ ಮಾತಾಡ್ಬೇಕು ಸರ್? ಅಲ್ಲ, ನಮಗೆ ಬಂದಿರೋದೇ ಆ ಸಮುದಾಯದಿಂದ, ನಮ್ಮ ಮಾತಿನ ಸಮುದಾಯದಿಂದ ಮಾತಾಡ್ಬೇಕು. ಅದರಲ್ಲಿ ಮಾತಿನಲ್ಲಿ ಸಹ ಸತ್ಯ ಇರ್ಬೇಕು. ಕರೆಕ್ಟ್. ಸುಳ್ಳು ಇರಬಾರ್ದು. ಮಾತಿನಾಗ ಸತ್ಯ ಇರ್ಬೇಕು. ಸುಮ್ಮನೆ ಬೂಟಾಟಿಕೆಗೆ ಮಾತಾಡಬಾರ್ದು. ಕರೆಕ್ಟ್, ಹೌದು. ನಾವ್ ಅದಕ್ಕೆ ಹತ್ರ ಇರ್ಬೇಕು. ನಾವೇನಾರು ಹೇಳಿದ್ರೆ ಹೌದಪ್ಪ ಅದಕ್ಕದ ನಾ ಹುಡುಗ ಅನ್ನೋ ಮತಕ್ಕಿದ್ರೆ ಮಾತ್ರ ಆ ಮಾತಿಗೆ ತೂಕ ಇರ್ತೈತಿ. ಸುಮ್ನೆ ನಾವು ಬಂದ್ ಹೇಳ್ ಕಳ್ಸೋದು ಅದು ದೊಡ್ಡ ಗುಣ ಅಲ್ಲ. ಓಕೆ ಸರ್, ಡೈಲಿ ನ್ಯೂಸ್ ಪೇಪರ್ ಎಲ್ಲ ಓದೋದಾಗ್ಲಿ ಅಥವಾ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಹೇಗ್ ಮಾಡ್ತೀರಿ? ಡೈಲಿ 1 ಗಂಟೆ ನಾವು ಪೇಪರ್ ಓದ್ತೀವಿ. ಬೆದ್ದ ತಕ್ಷಣ ಓದಿ ಆಮೇಲೆ ಮುಂದೆ ನಮ್ಮ ದಿನಚರಿಗಳನ್ನ ಬಂದಂತ ನಮ್ಮ ರೈತಾಪಿ ಜನರನ್ನ, ನನ್ನ ಕ್ಷೇತ್ರ ಮತದಾರನ್ನ, ಅವರ ಅಹವಾಲುಗಳನ್ನ ಕೇಳಿ ನಾವು ಅಲ್ಲೇ ನಮಗೆ ಅವ್ರ ಪರಿಹಾರ ಮಾಡ್ಕೊಂತ ಕೆಲಸವನ್ನು ದಿನನಿತ್ಯ ಮಾಡ್ತಾ ಇದೀವಿ. ಮತ್ತೆ ಬೆಳಿಗ್ಗೆ ಬಿಟ್ರೆ ನಾವು ರಾತ್ರಿ ಬರೋದು ಮನೆ. ಓಕೆ, ಕ್ಷೇತ್ರದಲ್ಲೆಲ್ಲ ಹೆಂಗ್ ಅಡ್ಡಾಡ್ತೀರಿ ಸರ್? ಅಂದ್ರೆ ಟೈಮಿಂಗ್ ಯಾವ ತರ, ಶೆಡ್ಯೂಲ್ ಯಾವ ತರ ಇರುತ್ತೆ ಅಂತ? ಬೆಳಗ್ಗೆ ಬಿಟ್ಟು ಅಂದ್ರೆ ನಮ್ ಮುಗೀತು ಕ್ಷೇತ್ರ ನಮ್ದು ಫುಲ್. ಎಲ್ಲೆಲ್ಲಿ ಕಾರ್ಯಕ್ರಮ ಇರ್ತಾವೋ, ನಮ್ದು ಎಲ್ಲಿ ಸಮಸ್ಯೆ ಇರ್ತದ ಅಲ್ಲಿ ಹೋಗೋದು. ಈಗ ನಮಗೆ ಈಗಿನ ಸ್ಥಿತಿಯಲ್ಲಿ ಈಗ ನಮಗೆ ನೀರಿನ ಸಮಸ್ಯೆ. ಈಗ ನಾನು ಈಗೆಲ್ಲ ಕೆಲವೆಲ್ಲ ಭೇಟಿ ಕೊಟ್ಟಾನೆ. ಕೆಲವು ಕಡೆಗೆಲ್ಲ ಬೋರ್ ಬಿದ್ದದಾವ, ಕೆಲವು ಕಡೆ ಬೋರ್ ಫೇಲ್ ಆಗಿದಾವೆ. ಈಗಾಗ್ಲೇ ಕೆಂಚನಹಳ್ಳಿ ಅಂತಕ್ಕಂಥದ್ದಲ್ಲಿ ಬೋರ್ ಹೊಡಿತಾ ಇತ್ತು. ಈಗ ಅಲ್ಲಿ ಹೋಗ್ಬೇಕು. ಈ ರೀತಿ ಜನರ ಕಷ್ಟ ಸುಖಗಳು ನೋಡ್ಕೊಂಡು ಹೋದೆ ನಮ್ಮ ಮೊದಲ ಆದ್ಯತೆ. ಓಕೆ, ಯಾಕೆ ನೀರಿನ ಸಮಸ್ಯೆ ಯಾಕೆ ಸೃಷ್ಟಿ ಆಗ್ತಿದೆ ಅಂತ? ಬೇಸಿಗೆ ಕಾಲ ಅಲ್ಲ, ಸ್ವಲ್ಪ ಭೂಮಿಯಲ್ಲಿ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಸ್ವಲ್ಪ ಕುಡಿಯ ನೀರಿನ ಸಮಸ್ಯೆ ಐತೆ. ಅವನ್ನೆಲ್ಲವನ್ನು ಸಹ ನೀಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಯಾವುದೇ ಕ್ಷೇತ್ರದಲ್ಲಿ ಮತದಾರರಿಗೆ ನೂರಾರು ಸಮಸ್ಯೆಗಳಿರುತ್ತೆ. ಅದನ್ನ ತಗೊಂಡ್ ಬಂದಾಗ ಮಾಡಿಕೊಡ್ಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಕೆಲವೊಂದು ಕೆಲಸಗಳು ಮಾಡೋದಕ್ಕಾಗೋದಿಲ್ಲ, ಆದ್ರೆ ಅದನ್ನ ಕನ್ವೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಕೆಲವೊಂದು ಟೈಮ್ ಅರ್ಥ ಕೂಡ ಮಾಡ್ಕೊಳ್ಳೋದು ಕಷ್ಟ. ಜನ ಹೇಗ್ ಕನ್ವೆ ಮಾಡ್ತೀರಿ ಆಗದೆ ಇರುವಂತ ಕೆಲಸಗಳನ್ನ ಮತ್ತು ಆಗುವಂತ ಕೆಲಸಗಳನ್ನ ಹೇಗ್ ಮಾಡ್ಕೊಡ್ತೀರಿ ಎಕ್ಸಿಕ್ಯೂಟ್? ಇರೋ ಸತ್ಯವನ್ನ ಹೇಳಿದ್ರೆ ನಮ್ಮ ರೈತಾಪಿ ಜನರು, ನಮ್ಮ ಇರ್ತಕ್ಕಂಥ ನಮ್ಮ ಕ್ಷೇತ್ರ ಮತದಾರರು ಸತ್ಯ ಹೇಳಿದ್ರೆ ಅದನ್ನ ತಿಳ್ಕೊಂಡು ಹೌದು ಇರೋದು ಸತ್ಯ ಹೇಳಿದಾರಪ್ಪ, ಅದು ಹಿಂಗೈತಿ, ಆ ಸಮಸ್ಯೆ ಆಗಲ್ಲ ಅಂತ ಬೇರೆ ಏನಾದ್ರು ಮಾರ್ಗ ಇಟ್ಕೊಂಡು ಈ ತರ ಕೆಲಸ ಮಾಡ್ಕೊಳ್ಳೋಣ ಅಂತಕ್ಕಂಥ ಭಾವನೆ ನಮ್ಮ ರೈತರ ಭಾವನೆದವ್ರಿಗೆ ಐತಿ. ಅದರಿಂದ ನಮಗೇನಂತ ಸಮಸ್ಯೆ ಆಗಲ್ಲ. ನಮ್ಮ ಅವ್ರ ಜೊತೆ ಒಡನಾಟ ಮಾಡ್ಕೊಂತ ಇರ್ತಾವಲ್ಲ, ದಿನನಿತ್ಯ ಅವ್ರ ಜೊತೆ ಒಡನಾಟ ಇರ್ತಂದ್ರೆ ಅವ್ರಿಗೆ ಸತ್ಯ ಗೊತ್ತಾಗುತ್ತೆ. ಕರೆಕ್ಟ್. ಹಂಗಾಗಿ ಯಾವಾಗ ಒಂದ್ಸರಿ ನಾವು ಸಿಕ್ಕಾಗ ಅದು ಕಷ್ಟ ಆಗತ್ತೆ ಒಂದ್ ಸ್ವಲ್ಪ ನಾವ್ ಅವ್ರನ್ನ ನಿಭಾಯಿಸೋದು. ದಿನನಿತ್ಯ ಅವ್ರ ಜೊತೆ ಒಡನಾಟ ಇಟ್ಕೊಂಡ್ಬಿಟ್ರೆ ಅವ್ರ ಸಮಸ್ಯೆ ನಮ್ಮ ಸಮಸ್ಯೆ ಅವ್ರಿಗೆ ಗೊತ್ತಾಗತ್ತೆ, ಅವ್ರ ಸಮಸ್ಯೆ ನಮಗೆ ಗೊತ್ತಾಗತ್ತೆ. ಅವಾಗ ಅದೆರಡಕ್ಕೂ ಮ್ಯಾಚ್ ಆಗುತ್ತೆ. ಹಿಂಗಾಗಿ ಅದಕ್ಕೆ ಪರಿಹಾರ ಕಾಣ್ಕೊಳಕ್ ಒಂದು ಅವಕಾಶ ಸಿಗ್ತದೆ. ಓಕೆ ಸರ್, ನಾನ್ ಮುಂಜಾನೆ ಬಂದಿದ ತಕ್ಷಣ ಕೇಳ್ತಿದ್ದೆ, ಯಾಕ್ರಿ ಸರ್ ಇಷ್ಟೊಂದು ಸಿಂಪಲ್ ಆಗಿದ್ದೀರಿ ಅಂತ? ನಾವ್ ಇರೋದ ಹಿಂಗ್ ಸಿಂಪಲ್. ನಾವ್ ಮೊದ್ಲಿಂದ ಯಾವ ರೀತಿ ಇದಾವ ಅದೇ ರೀತಿ ಇದ್ದಾನೆ.
ಓಕೆ. ಬದಲಾವಣೆ ಅನ್ನೋ ಪ್ರಶ್ನೆ ಇಲ್ಲ. ನಾವು ಮುಂದೆ ಇದೇ ತರ ನಮ್ಮ ಜೀವನ ಶೈಲಿಯನ್ನ ನಾವು ನಿರೂಪಣೆ ಮಾಡಕ್, ಅದ್ರ ಜೊತೆಗೆ ಜನರ ನಾವು ಹತ್ರ ಹೋಗಿ ಜನರ ನಾವು ಪ್ರೀತಿ ಗಳಿಸ್ಬೇಕು. ಕರೆಕ್ಟ್. ಅದ್ರ ಕಡೆಗೆ ಹೆಚ್ಚಿನ ಒತ್ತು ಕೊಡ್ಬೇಕು. ಎಲ್ಲವನ್ನು ಮಾಡ್ಲಿಕ್ಕೆ ಆಗಲ್ಲ. ಕೆಲವರು ಬೈತಾರ, ಬೈಯರಿಗೆ ಸಹ ನಮ್ಮವ್ರೆ ಅನ್ಬೇಕು. ಹೌದು. ಬೈದವರು ನಮ್ಮರೆ, ಬೈಲ್ದಾರ ನಮ್ಮರೆ, ಎಲ್ಲರೂ ನಮ್ಮರ. ಅವ್ರು ಏನಾರು ಬೈದಿದ್ರ ನಾ ತಿದ್ಕೆ ನಡಿತಕ್ಕ ಅನುಕೂಲ ಆಕತಿ. ಕರೆಕ್ಟ್. ಎಲ್ಲರೂ ಬರೀ ಹೊಗಳರಿದ್ರ ಆಗಲ್ಲ, ಬೈಯರು ಇರ್ಬೇಕು. ಓಕೆ. ಬಟ್ ಟೀಕೆಗಳನ್ನ ಬೇರೆ ರೀತಿಯಲ್ಲೇ ತಗೊಳ್ಳೋರು ಜಾಸ್ತಿ ಸರ್ ಶಾಸಕರು. ಯಾವ ಅದ್ರ ಕಡೆಗೆ ಹೆಚ್ಚಿನ ಗಮನ ಕೊಡ್ಬಾರ್ದು ನಾವು ಟೀಕೆಗಳಿಗೆ. ಅದ್ರ ಕಡೆ ನಮ್ದು ಏನೈತೆ ನಮ್ ಗುರಿ ನೋಡ್ಬೇಕಷ್ಟೇ. ಓಕೆ. ಜನರ ಕಷ್ಟ ಸುಖ, ಅವ್ರಿಗೆ ಏನಾದ್ರು ಬಹಳ ಸಣ್ಣ ಪುಟ್ಟವ್ ಬರ್ತಾರ, ದೊಡ್ಡವ್ ಬರಲ್ಲ. ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ ಸಮಸ್ಯೆ ಇರ್ತೈತಿ, ಅದನ್ನ ಹೋಗಿ ಕ್ಲಿಯರ್ ಮಾಡಿಕೊಟ್ರೆ ಅವ್ರಿಗೆ ಎಷ್ಟೋ ಒಂದು ಇದಾಕೈತಿ. ಒಂದು ತಹಸೀಲ್ದಾರ್ ಹತ್ರ ಒಂದ್ ಕೆಲ್ಸ ಇರ್ತಾವ, DC ಹತ್ರ ಒಂದ್ ಕೆಲ್ಸ ಇರ್ತೈತಿ, AC ಅವ್ರ ಹತ್ರ ಇರ್ತೈತಿ, ಕೃಷಿ ಇಲಾಖೆಗೆ ಇರ್ತಾವ. ಅವ್ರು ಇಷ್ಟೇ ಸಣ್ಣ ಪುಟ್ಟ ಸಮಸ್ಯೆ ಬಂದಿರ್ತಾರ. ಅವ್ರೇನು ನಮ್ಮನೆ ದೊಡ್ಡ ಏನ ಆಸ್ತಿ ಕೊಡ್ಸ್ರಿ ಅಂತ ಏನಾರ ನಮ್ಮ ಮತದಾರ ಬಂದಿರಲ್ಲ. ಸಣ್ಣ ಪುಟ್ಟವಕ್ಕ ನಾವು ಸ್ಪಂದಿಸಿದ್ರೆ ಅವ್ರು ನಮ್ಮನ್ನ ಪ್ರೀತಿಯಿಂದ ಕಾಣ್ತಾರ. ಅಂದ್ರೆ ಸರ್ಕಾರದ ಯೋಜನೆಗಳು ಯಾವ ಬರ್ತಾವ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಫಲವನ್ನು ಬೇಕು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಯಾಕೆ ರಾಜಕೀಯ ಯಾಕೆ ಬರ್ಬೇಕು ಅಂತ ಅನ್ನಿಸ್ತು ಈ ಕ್ಷೇತ್ರಕ್ಕೆ? ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಘಟನೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ಯಾ ಲೈಫ್ ಅಲ್ಲಿ, ಹೇಗೆ ಅಂತ? ನಾವು ಏನಾದ್ರು ಒಂದು ಸರ್ವಿಸ್ ಮಾಡಿದ್ರೆ, ನಮಗೆ ಒಂದು ಬಂದರು ಸೇವೆ ಮಾಡಿದ್ರೆ ನಮಗೆ ಒಂದು ಒಳ್ಳೇದ ಒಂದು ಹೆಸರು ಬರುತ್ತಲ್ಲ. ಮತ್ತೆ ಕೆಲವು ಸಮುದಾಯದಿಂದ ಬಂದಿರ್ತಕ್ಕಂಥ ನಾವು ಆ ಸಮುದಾಯದ ಹಿತವನ್ನ ಕಾಪಾಡಕ್ಕಾದ್ರೆ ಈ ಒಂದು ರಾಜಕಾರಣದಲ್ಲಿ ನಾವು ಏನಾದ್ರು ಒಂದು ಅಧಿಕಾರ ಪಡೆದ್ರೆ ಆ ಸಮುದಾಯಗಳು ನ್ಯಾಯ ಕೊಡ್ಬೋದು. ಯಾರು ಧ್ವನಿ ಇಲ್ಲದಂತ ಸಮುದಾಯ ಇರ್ತಾವ ಎಲ್ಲಾ ಸಮುದಾಯದಲ್ಲ ಧ್ವನಿ ಇಲ್ದಾರೆ. ಹೌದು, ಎಲ್ಲಾ ಸಮುದಾಯದಲ್ಲೇ ಧ್ವನಿ ಇಲ್ದಾರ. ಅವ್ರಿಗೆ ನಾವು ಧ್ವನಿ ಕೊಡ್ತಕ್ಕಂಥದಕ್ಕೆ ಅವ್ರನ್ನ ಏನಾದ್ರು ಆರ್ಥಿಕವಾಗಿ ಅಥವಾ ಅವ್ರಿಗೆ ಯಾವ್ದೋ ಒಂದು ಸಣ್ಣ ಪುಟ್ಟ ಸಹಕಾರ ಮಾಡಿದ್ರೆ ನಮ್ಮನ್ನ ನೆನೆಸ್ತಾರಲ್ಲ ಅಂತಕ್ಕಂಥ ಭಾವನೆ ಉಂಟು. ಕರೆಕ್ಟ್ ಸರ್. ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ, ಒಬ್ಬ ಪೌರ ಕಾರ್ಮಿಕನ ಮಗ, ನೀವು ಕೂಡ ಇನ್ಫ್ಯಾಕ್ಟ್ ಹಾಸ್ಪಿಟಲ್ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಪಾಪ ಬದುಕನ್ನ ಆರಂಭ ಮಾಡಿದಂಥವ್ರು, ಈ ಹಂತಕ್ಕೆ ಇವತ್ತು ಮತದಾರ ಕೈ ಹಿಡಿದಿದ್ದಾನೆ ಅಂತಂದ್ರೆ ಇವತ್ತು ಕ್ಲೀನ್ ಹ್ಯಾಂಡ್ ಮತದಾರರು ಇದ್ದಾರೆ ಅಂತನಾ ಅಂತ. ನಾವು ನೋಡ್ರಿ ಸರ್ವಿಸಿಗೆ ಮತದಾರರು ಗೌರವ ಕೊಡ್ತಾರ ಅನ್ನೋದಕ್ಕೆ ಅದು ನಾನೇ ಉದಾಹರಣೆ. ಓಕೆ. ನಾನು ಏನ್ ಸರ್ವಿಸ್ ಕೊಟ್ಟಿಲ್ಲ, ಆ ಸರ್ವಿಸಿಗೆ ನನ್ನ ಮತದಾರ ಇವತ್ತು ಶಾಸಕನಾಗಿ ಮಾಡಿದ್ರು. ಕರೆಕ್ಟ್. ಕೆಲವ್ರು ಅಂತಂದ್ರೆ ಸರ್ವಿಸ್ ಮಾಡಿದ್ರೆ ಏನ್ ಅಲ್ಲೇ ಆಗ್ತಾರಪ್ಪ, ಓಟ್ ಹಾಕಲ್ಲ, ಸುಮ್ನೆ ಯಾಕೆ ಮಾಡ್ತಾರೆ. ನಾವು ಆತರ ಇಲ್ಲ. ಆ ಜನರ ಭಾವನೆ ನಮಗೆ ಅರ್ಥ ಆಕತ್ತು. ನಾವು ಒಳ್ಳೆ ಸರ್ವಿಸ್ ಕೊಟ್ಟು ಅಂದ್ರೆ ಜನ ನಮ್ ಕೈ ಹಿಡಿತಾರ ಅನ್ನೋ ಭಾವನೆ ಇಟ್ಕೊಂಡು ಅದೇ ಸರ್ವಿಸ್ ಅನ್ನ ಮುಂದುವರ್ಸ್ಕೊಂಡ್ಬಿಟ್ವಿ. ಈಗೂ ಅದೇ ಸರ್ವಿಸ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಆ ಜನರು ನಮ್ಮನ್ನ ಕಾಪಾಡ್ತಾರ ಅಂತಕ್ಕಂಥ ಭಾವನೆ ಐತಿ. ಬರೀ ನಾವ್ ಯಾವ್ದಾವ್ದೋ ಮಾರ್ಗದಲ್ಲಿ ಶಾಸಕನಾಗೋದ್ ಮುಖ್ಯ ಅಲ್ಲ. ಓಕೆ. ಬೇರೆ ಬೇರೆ ಮೂಲ ಇಟ್ಕೊಂಡ್ ಮಾರ್ಗದಲ್ಲಿ ಶಾಸಕರಾಗೋದು ಬಹಳ ಮುಖ್ಯ ಅಲ್ಲ. ಸರ್ವಿಸ್ ಮುಖಾಂತರ ಬರೋದೈತಲ್ಲ ಅದ್ರಲ್ಲಿ ಬಹಳ ಗಟ್ಟಿತನ ಇರ್ತೈತಿ. ಓಕೆ. ಅದ್ರಲ್ಲೇ ಒಂದು ಗಟ್ಟಿತನ ಬರ್ತೈತಿ. ಅದ್ರಲ್ಲಿ ಒಳ್ಳೆ ಪ್ರೀತಿ, ವಿಶ್ವಾಸ, ಸ್ನೇಹಮಯವಾಗಿರ್ತವೆ. ಕರೆಕ್ಟ್ ಸರ್. ಈಗ MLA ಒಂದು ಪಾರ್ಟ್, ಓಕೆ, ಕ್ಷೇತ್ರದ ಜನರಿಗೆ ಸೇವೆ ಮಾಡಬೇಕು, ಕೆಲಸಗಳಾಗಬೇಕು, ಏನೋ ಒಂದು ಮಾಡಬೇಕು ಸೊಸೈಟಿಗೆ ಅನ್ನುವಂಥ ನಿಟ್ಟಲ್ಲಿ. ಬದುಕಿಗೂ ಕೂಡ ಒಂದು ಮಾರ್ಗ ಇರಬೇಕಾಗತ್ತೆ. ಬಿಸ್ನೆಸ್ ಏನ್ ಮಾಡ್ತೀರಿ ಅನ್ನೋದು ಬಹಳ ಜನರ ಪ್ರಶ್ನೆ ಇರುತ್ತೆ. ನಾವು ಮೊದ್ಲೆಲ್ಲ ಅದೇ ಹಾಸ್ಪಿಟ್ಲು ಕಾಂಟ್ರಾಕ್ಟು ಮತ್ತೆ KSRC ಕಾಂಟ್ರಾಕ್ಟ್ರು ಈ ತರ ಮಾಡ್ಕೊಂಡ್ ಬರ್ತಾ ಇದ್ ಮೊದ್ಲೆಲ್ಲ. ಅವು ಸಣ್ಣ ಪುಟ್ಟವು. ಅಲ್ಲಿಂದ ಜೀವನ ಪ್ರಾರಂಭ ಮಾಡಿ ನನಗೆ ಒಂದು ಲೆವೆಲ್ ಬಂದಿದ್ದೀವಿ. ಅದು ನಮ್ಮ ಕುಟುಂಬ ನಿರ್ವಹಣೆಗೆ ಅದಕ್ಕೆಲ್ಲ ಇತ್ತು. ಹಂಗಾಗಿ ನಾ ಇದ್ರಿಂದ ಬಂದ ಸರ್ವಿಸ್ ಬಂದ್ಮೇಲೆ ಯಾವ ಕಡೆಗೆ ನಾನು ಗಮನ ಕೊಡ್ಲಿಲ್ಲ. ಬರೀ ಸರ್ವಿಸು, ಜನರ ಸೇವೆ ನನ್ನಲ್ಲಿ ಇರ್ತಕ್ಕಂಥದ್ರಲ್ಲೇ ಕ್ರೋಢೀಕರಿಸ್ಕೊಂಡು ನಾನು ಜೀವನವನ್ನ ನಡೀತಕ್ಕಂಥ ಕೆಲಸ ಮಾಡ್ಕೊಂಬಂದು ಇಷ್ಟು ವರ್ಷ. ಓಕೆ ಸರ್. ಈಗ ಆರಂಭಿಕ ಹಂತದಲ್ಲಿ ಸಣ್ಣವರಿದ್ದಾಗ ಆರ್ಥಿಕ ಸ್ಥಿತಿ ಅಷ್ಟು ಸ್ಟೇಬಲ್ ಆಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತದೆ ನನಗೂ ಕೂಡ. ಯಾಕೆಂತಂದ್ರೆ ತೀರಾ ಹಿಂದುಳಿದಿರುವಂತಹ, ಆರ್ಥಿಕವಾಗಿ ಹಿಂದುಳಿದಿರುವಂತಹ ಕುಟುಂಬದಿಂದ ಬರ್ತೀರಿ. ಹೇಗಿತ್ತು ಸರ್ ಆ ದಿನಗಳ ಲೈಫ್? ಹೇಗ್ ಲೀಡ್ ಮಾಡ್ತಿದ್ರಿ? ಆ ದಿನಗಳು ನಾವೆಲ್ಲ ಬಹಳ ಕಷ್ಟದ ದಿನಗಳು. ಅಪ್ಪ ಅಮ್ಮ ಅವರೆಲ್ಲ ಬಹಳ ಕಷ್ಟದಿಂದ ಜೀವನ ಮಾಡ್ತಕ್ಕಂತ ಸ್ಥಿತಿಗಳಿದ್ವು. ಹಾಗೆ ಎಲ್ಲ ಪೌರ ಕಾರ್ಮಿಕ ಸಂಬಳ ಕಡಿಮೆ ಕೊಡ್ತಕ್ಕಂಥ. ಅವಾಗೆಲ್ಲ ಒಂದ್ 2,000-3,000 ರೂಪಾಯಿ ಕೊಡೋದೇ ದೊಡ್ಡ ತಿಂಗಳಿಗೆ. ಇಂಥ ಸ್ಥಿತಿಯಲ್ಲಿ ಸಹ ಅವಾಗಿನ ನಮ್ಮ ಅಪ್ಪ ಅಮ್ಮ ನಮ್ಮ 5 ಜನಕ್ಕೂ ನಮಗೆ ಓದಿಸಿ 5 ಜನ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರಿದ್ವಿ. ಅದ್ರಲ್ಲಿ ಎಲ್ಲರನ್ನು ಕೂಲಿ ಅದ್ರಲ್ಲೇ ಮಾಡಿ ನಮ್ಮ ಓದಿಸಿ ಈ ಮಟ್ಟಕ್ಕೆ ತಂದ್ರು. ಎಲ್ಲ ಶ್ರೇಯಸ್ಸು ನಮ್ಮ ಅಪ್ಪ ಅಮ್ಮರಿಗೆ, ನಮ್ಮ ಬಂಧು ಬಳಗ ಸ್ವಲ್ಪ. ಕರೆಕ್ಟ್. ಏನ್ ಮಾಡ್ತಾರೆ ಸರ್ ನಿಮ್ಮ ಅಣ್ಣ ತಮ್ಮ ತಂಗಿ ಅವರು? ನಮ್ಮ ತಮ್ಮ ಬಂದು ನೌಕರಿಗೆ ಅದಾನ. ಅಣ್ಣರು ತೀರ್ಕೊಂಡಿರ, ಮತ್ತೆ ನೋಡಿದ್ರೆ ತೀರ್ಕೊಂಡಿರ. ಈಗ ಇಬ್ರೇ ಇರೋ? ನಾವಿಬ್ರೇ. ಏನಾಗಿತ್ತು ಸರ್ ಅವ್ರಿಗೆ? ಅದೇ ಇದು ಹಾರ್ಟ್ ಪ್ರಾಬ್ಲಮ್ ಆಗಿದೆ. ನಮ್ದು ಸ್ವಲ್ಪ ಹಾರ್ಟಿನ ಸಮಸ್ಯೆ ಆಗಿ ಅವ್ರು ತೀರ್ಕೊಂಡ್ರು.
ಬಟ್ ಅಣ್ಣ ತಮ್ಮ ಇವರೆಲ್ಲರ ಜೊತೆ ಕಳೆದಿರುವಂತಹ ಕ್ಷಣಗಳು ಲೈಕ್ ಅದನ್ನ ಲೈಫ್ ಲಾಂಗ್ ಮರೆಯೋದಕ್ಕಾಗೋದೇ ಇಲ್ಲ. ಮತ್ತು ನೀವು ಈ ಸಕ್ಸಸ್ ಹಂತದಲ್ಲಿರೋದನ್ನ ಬಹುಶಃ ಅವರೆಲ್ಲ ನೋಡಿರ್ತಿದ್ರೆ ಖುಷಿ ಪಟ್ಟಿರೋರು ಅಂತ. ಖುಷಿ ಅದ್ರಾಗ ನಮ್ ತಂಗಿ ಬಹಳ ಖುಷಿ ಪಡ್ತದೆ. ಬಹಳ ಏನ್ ಕನ್ಸಿತ್ತು ಸರ್ ನಿಮ್ ತಂಗಿಯವರಿಗೆ? ಏನೋ ಬಹಳ ನಮ್ಮ ಅಣ್ಣಿಂಗ್ ಆಗ್ಬೇಕಂತ ಬಹಳ. ಯಾವತ್ತಾದ್ರೂ ಅಂದ್ರೆ ಲೈಕ್ ಕಷ್ಟಗಳ ದಿನಗಳನ್ನ ನೆನ್ಪು ಮಾಡ್ಕೊಂಡು ಕಷ್ಟಗಳನ್ನ ಹಂಚಿಕೊಳ್ಳುವಾಗ ಯಾವತ್ತಾದ್ರೂ ಹತ್ತಿದ್ಯಾ ಸರ್? ಬಹಳ ಕಷ್ಟ ಐತೆ ಅವ ಹೇಳಕೆನಕ. ಅವಲ್ಲ ಭಾರಿ ಕಷ್ಟ. ಆ ದಿನಗಳು ನೆನ್ಸಿದ್ರೆ ಕಷ್ಟ ಆಕತ್ತೆ. ನಾನ್ ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ಅದೆಲ್ಲೋ ಸಣ್ಣ ಹಳ್ಳಿಯಲ್ಲಿ ಈ ಇಂಟರ್ವ್ಯೂನ್ ಕೂತ್ಕೊಂಡು ನೋಡ್ತಾ ಇರುವಂತಹ ತುಂಬಾ ಜನರಿಗೆ ಇದೊಂದು ಇನ್ಸ್ಪಿರೇಷನ್ ಆಗೇ ಆಗುತ್ತೆ. ಯಾಕೆ ಅಂತಂದ್ರೆ ತಳಮಟ್ಟದಿಂದ ಬೆಳೆದು ಬರೋದಿದೆಯಲ್ಲ, ಅದು ಅಷ್ಟ್ ಈಸಿ ಅಲ್ಲ ಅಂತ. ಭಾರಿ ಕಷ್ಟ ಅದು. ನಾವು ಆ ಮಟ್ಟದಲ್ಲಿ ಹುಟ್ಟಿ ಬಂದು ಈ ಮಟ್ಟಕ್ಕೆ ಬರ್ತಾವ ಅಂದ್ರೆ ಬಹಳ ಕಷ್ಟ. ಅದಕ್ಕೆ ನಮ್ಮ ಒಂದು ಬದ್ಧತೆ ಇರ್ಬೇಕು, ನಮ್ಮ ಗುರಿ ಇರ್ಬೇಕು, ನಾವು ಹೋಗ್ತಕ್ಕಂಥ ದಾರಿಗಳು ಸರಿಯಾದ ಇರ್ಬೇಕು. ಕರೆಕ್ಟ್. ಆಗ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ. ಅಂತ ಒಂದು ಗುರಿಯನ್ನ ನಮಗೆ ಆಂಜನೇಯರು ಕಲಿಸ್ಕೊಟ್ರು. ಅವರು ಕಲಿಸ್ಕೊಟ್ಟಿದ್ಮೇಲೆ ನಾವು ಈ ಮಟ್ಟಕ್ಕೆ ಬರಕ್ ಕಾರಣ ಆಯ್ತು. ಓಕೆ. ಅವರಿಂದ ನಾವು ಈ ಮಟ್ಟಕ್ಕೆ ಬರಕ ಒಂದಾಯ್ತು. ಮತ್ತೆ ಅದ್ರ ಜೊತೆಗೆ ನಾನು ರಾಜಕೀಯವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರುಗಳೆಲ್ಲ ನಮ್ಗೆ ಸಹಕಾರ ಮಾಡಿದ್ರು. ಶ್ಯಾಮಲು ಶಿವಶಂಕರಪ್ಪ, ಮಲ್ಲಿಕಾರ್ಜುನ್ ಇವರೆಲ್ಲರ ಸಹಕಾರ ಅವಾಗೆಲ್ಲ ನಮಗೆಲ್ಲ ಬೆಂಬಲವಾಗಿ ನಿಂತು ಮಾಡಿದ್ರೆ ಇವತ್ತು ನಾನೊಬ್ಬ ಶಾಸಕನಾಗ್ಲಿಕ್ಕೆ ಆಯ್ತು. ಓಕೆ ಸರ್, ನಿಮ್ ತಂಗಿಯವ್ರ ಬಗ್ಗೆ ಹೇಳ್ತಾ ಇದ್ರಿ. ಲೈಕ್ ಸಣ್ಣ ವಯಸ್ಸಲ್ಲಿ ತಂಗಿಗೆ ತಂದ್ ಕೊಡೋದು, ತಂದ್ ಕೊಡೋದು, ಬಳೆಗಳನ್ನ ತರೋದು, ಆ ತರದ್ದೆಲ್ಲ ಇದ್ದೇ ಇರತ್ತೆ. ಬಹುಶಃ ಇವತ್ತು ಅವ್ರು ಕೇಳಿದ್ದೆಲ್ಲ ಕೊಡಿಸುವಂತಹ ಶಕ್ತಿ ನಿಮ್ಗಿದೆ. ಆದ್ರೆ ಅದನ್ನ ಕೇಳಿ ಪಡ್ಕೊಳ್ಬೇಕಾದವ್ರೆ ಜೊತೆಲಿಲ್ಲ ಅಂದಾಗ ಅದ್ ತುಂಬಾ ನೋವಾಗುತ್ತಲ್ಲ ಸರ್? ಅದಂತ ನೋವನ್ನೇ ಆದ್ರೆ ನಮ್ಗೆ. ಆದ್ರೆ ನಾವು ಅದನ್ನ ಬಹಳ ಒಳಗೆ ಅದನ್ನ ನಾವು ನೋವನ್ನ ಅನುಭವಿಸ್ತಾ ಇದ್ದೇವೆ. ಅಂತ ಒಂದು ನೋವನ್ನ ನಮ್ಗೆ ಬಹಳ ನಾವು ಅವ್ರು ನಮ್ಗೆ ಬಹಳ ಹಚ್ಕೊಂಡಿದ್ರು ಅವ್ರು, ನಮ್ಮ ಅಕ್ಕ ತಂಗಿಯರು. ಓಕೆ. ಅಷ್ಟೊಂದು ನಮ್ಮನ್ನ ಪ್ರೀತಿಯಿಂದ ಕಾಣ್ತಿದ್ರು. ನಮ್ಮ ಅಣ್ಣಿಂಗ್ ಆಗ್ಬೇಕು, ಆ ಥರ ಎಲ್ಲ ಭಾವನೆಗಳು ಅವು ಭಾರಿ ನೋವಾಕ ನೆನ್ಸ್ಕೊಂಡ್ರು. ಯಾವತ್ತಾದ್ರೂ ಹತ್ತಿದ್ಯಾ ಸರ್? ಅಯ್ಯೋ, ಅದು ಹೇಳ್ತೀವಿ ನಾವ್ ಅದನ್ನ ಹೇಳಿ ಕೇಳಲ್ಲ. ಅದನ್ನ ಯಾಕೆ ಈಗ ನಮ್ಮ ನೋವನ್ನ ನಾವು ಬಹಳ ಇದ್ರಲ್ಲೇ ನಾವು ಅನುಭವಿಸಿದ್ದೇವೆ. ಆದ್ರೂ ಸಹ ನಾವು ಅವ್ರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಎಲ್ಲಿ ಅವ್ರ ಹೆಸರು ಧಕ್ಕೆ ಬರ್ದಂಗೆ ನಾವು ಇವತ್ತು ಜೀವನವನ್ನು ನಡೀತಾ ಇದ್ವಿ. ನಾನ್ ಯಾಕೆ ಈ ನೋವಿನ ವಿಚಾರನೆ ಪದೇ ಪದೇ ಕೇಳ್ತಾ ಇದ್ದೀನಿ ಅಂತಂದ್ರೆ, ಜನ ಏನ್ ಅನ್ಕೋತಾರೆ, MLA ಅವ್ರಿಗೆ ಏನಿರುತ್ತೆ ಬಿಡಪ್ಪ, ಅವ್ರು ಆರಾಮಾಗಿರ್ತಾರೆ, ಎಲ್ಲ ಬೇಕಾದೆಲ್ಲ ಮಾಡ್ಕೊಂಡಿರ್ತಾರೆ, ಅವ್ರ ಒಳ್ಳೆ ಫ್ಯಾಮಿಲಿ ಇರುತ್ತೆ ಅನ್ನೋದೆಲ್ಲ ಇರುತ್ತೆ. ಬಟ್ ಈ ತರದ ನೋವಿನ ಸಂಗತಿಗಳು ನೀವು ಹೇಳ್ಕೊಂಡಾಗ್ಲೇ ಗೊತ್ತಾಗೋದು ಜನಕ್ಕೂ. ಅದೇ ಅವೆಲ್ಲ ಮತ್ತೆ ಗೊತ್ತಾದ್ಮೇಲೆ ಇಂಥ ಮುಖಾಂತರ ಗೊತ್ತಾಗಿದೆ, ಮಾಧ್ಯಮ ಮುಖಾಂತರ ನಾವು ಎಲ್ಲರೂ ಯಾರ ಹತ್ರ ಚರ್ಚೆ ಮಾಡೋ ಸಂದರ್ಭದಲ್ಲಿ ಅದಾಗೆ ನಮ್ಮ ಕುಟುಂಬದ ಗೊತ್ತಾಗೋದು, ಇಂಥ ನಮ್ಮ ಕುಟುಂಬದಲ್ಲಿ ಈ ತರ ಆಗೈತಿ ಅಂತ. ಆ ರೀತಿ ತಂದೆ ತಾಯಿ ಅವ್ರು ಬಹಳ ದೊಡ್ಡ ಕನ್ಸನ್ ಡೆಫಿನೆಟ್ಲಿ ಇಟ್ಕೊಂಡಿರ್ತಾರೆ ಸರ್. ಏನ್ ಆಗ್ಬೇಕು ತನ್ನ ಮಗ ಅನ್ನುವಂತ ಕನ್ಸಿತ್ತು ತಂದೆ ತಾಯಿಗೆ? ಅವನು ಚೆನ್ನಾಗಿ ಓದಿಸ್ಬೇಕು, ಏನಾದ್ರು ಒಂದ್ ಕೆಲಸ ಕೊಡಿಸ್ಬೇಕು ಅಂತಕ್ಕಂಥದ್ದು ಬಹಳ ಇತ್ತು ನಮ್ಮ ಅಪ್ಪ ಅಮ್ಮಗ. ಓದಿಸ್ಬೇಕು, ಏನಾದ್ರು ಕೆಲಸ ಮಾಡ್ಲಿ ನಮ್ಮ ಮಕ್ಕಳು ಅಂತಕ್ಕಂಥದ್ದು ಗುರಿ ಇಟ್ಕೊಂಡು ನಮ್ಮನ್ನ ಆ ಕಡೆ ದೃಷ್ಟಿಯಿಂದ ನೋಡಿ ನಮ್ಮನ್ಗೆ ಓದ್ಸ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಸ್ವಲ್ಪ ಹಣದ ಒಂದು ಕೊರತೆಯಿಂದ ಸ್ವಲ್ಪ ಓದೋದ್ರಲ್ಲಿ ನಾವು ಕುಂಠಿತ ಮಾಡ್ಕೊಂಡ್ವಿ. ಹಿಂಗಾಗಿ ನಾವು ಈ ಒಂದು ಬಾರ ಸರ್ವಿಸ್ ಮಾಡಿದ ಕಡೆಗೆ ಹೋಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಪೋಸ್ಟರ್ ಹಚ್ಕೊಂತ ನಮ್ ಕೆಲ್ಸನೇ ಪೋಸ್ಟರ್ ಬಂಡಿಕ್ಸ್ ಕಟ್ಟೋದ ನಮ್ದು ಕಾಯಕ. ಎಷ್ಟು ವರ್ಷದ ಹಿಂದೆ? ಅದೆಲ್ಲ ಬಹಳ ಈಗ 20 ವರ್ಷದಿಂದ 15-20 ವರ್ಷದಿಂದ ನಾವು ಅದೇ ಕೆಲಸ ಪೋಸ್ಟರ್ ಹಚ್ಚೆ ನಮ್ ಕೈಯೆಲ್ಲ ಸೌದಿಗೆ. ಅಂತ ಒಂದು ಕಾರ್ಯಕ್ರಮ, ಕಾಂಗ್ರೆಸ್ನ ಕಾರ್ಯಕ್ರಮ ಏನೇ ಇದ್ರು ಅದಕ್ಕೂ ನಾವು ಹೋರಾಟ ಮಾಡ್ತಿದ್ವಿ. ನಗರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್, ಈ ತರ ಎಲ್ಲವನ್ನು ಸಹ ನಮ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋರಾಟ ಮಾಡಿ ಈ ಮಟ್ಟಕ್ಕೆ ನಾವು ಬರ್ಲಿಕ್ಕೆ ಸಾಧ್ಯ ಆಯ್ತು. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರ್ಸಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಇವತ್ತು ನಾನು ಶಾಸಕನಾಗಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಓಕೆ ಸರ್, ಮೂಲ ಎಲ್ಲಿ ಅವರು ನೀವು? ಮತ್ತು ತಂದೆ ತಾಯಿ ನೀವು ಯಾವ ಏಜ್ ಅಲ್ಲಿ ಇದ್ದಾಗ ಅವ್ರು ತೀರ್ಕೊಂಡಿದ್ದು ಅಂತ? ನಾವೆಲ್ಲ ದೊಡ್ಡರಾದ್ಮೇಲೆ ಅವ್ರು ತೀರ್ಕೊಂಡಿದ್ದು. ನಾವು ಮೂಲ ದಾವಣಗೆರೆಯಲ್ಲೇ ಹುಟ್ಟಿ ಬೆಳೆದದ್ದು. ಓಕೆ. ನಮ್ದು ಮೂಲ ಕುಂದವಾಡ, ನಮ್ಮ ಊರು. ನಾವು ಹುಟ್ಟಿದ್ದು ಬೆಳೆದಲ್ಲ ಇಲ್ಲೇ ಸಿಟಿಯಲ್ಲಿ. ಓಕೆ.
ತದನಂತರ ನಾವು ಗ್ರಾಮೀಣ ಪ್ರದೇಶದ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಗ್ರಾಮೀಣ ಪ್ರದೇಶದಲ್ಲೇ ನಮ್ಮ ಸರ್ವಿಸ್ ಅನ್ನ ಕೊಟ್ಕೊಂಡು ಅಲ್ಲೇ ನಾವು ಜನರ ನಡುವೆ ಇದ್ದು ಓಕೆ ಆ ಜನರ ಹೃದಯ ಗೆದ್ಮೇಲೆ ಅವ್ರು ನಮ್ಮನ್ನ ನಮ್ಮ ಹುಡುಗ ಬಸವಂತಪ್ಪ ಅನ್ನೋ ಭಾವನೆ ಇಟ್ಕೊಂಡು ನನ್ನನ್ನ ಇವತ್ತು ಶಾಸಕರಾಗಿ ಮಾಡಿದ್ರು. ಓಕೆ ಸರ್, ತಂದೆ ತಾಯಿ ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಮಕ್ಕಳಿಗೆ ಆ ಕಷ್ಟ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಯಾವತ್ತಾದ್ರೂ ಲೈಕ್ ಮನೆಯಲ್ಲಿ ಊಟಕ್ಕೂ ಇಲ್ಲದ ಪರಿಸ್ಥಿತಿಗಳನ್ನ ನೋಡಿರ್ತೀರಿ, ಅದ್ರಲ್ಲೂ ತಂದೆ ತಾಯಿ ತ್ಯಾಗ ಮಾಡ್ಬಿಡ್ತಾರೆ ನಮ್ಮ ಮಕ್ಳು ತಿನ್ಲಿ ಅಂತ. ಆ ಥರದ ದಿನಗಳನ್ನ ತುಂಬಾ ಹತ್ತಿರದಿಂದ ನೋಡಿದೀರಾ ಅಂತ? ಅಂಥವು ಬಹಳ ದಿನಗಳಾಗ್ಯಾವ, ಬಹಳ ದಿನ ಆಗ್ಯಾವು. ಅದ್ರಲ್ಲಿ ಅಂತ ದಿನಗಳನ್ನ ಬಹಳ ಕಳೆದಿದ್ದ ನಾವು. ಓಕೆ, ಶಾಲೆಗೆ ಹೋಗ್ಬೇಕಾರೆ ಊಟ ಇರಲ್ಲ, ಅವೆಲ್ಲ ನೋಡಿದ ಹಿಂದಿನ ದಿನಗಳನ್ನ ನಾವು ಬಹಳ ಕಷ್ಟ ಜೀವನಗಳು ಅವಾಗೆಲ್ಲ. ಓ ಅಷ್ಟೆಲ್ಲ ನಾವು ಅನುಭವಿಸಿ ಈ ಮಟ್ಟಕ್ಕೆ ಬಂದಿದ್ದೇವೆ ಅಂದ್ರೆ ಅದರಲ್ಲಿ ಅವರು ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಂದೇಳಿ ಎಲ್ಲಾ ರೀತಿಯಿಂದ ನಮಗೆ ಊಟ ಉಪಚಾರವನ್ನ ನಮಗೆ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ತಂದೆ ತಾಯಿಗಳು ಮಾಡಿದ್ರ. ಆಗ ನಮಗೆ ಎಷ್ಟೇ ನೋವು ಆದ್ರೂ ನಮ್ಮ ಮಕ್ಕಳಿಗೆ ನೋವು ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಅಪ್ಪ ಅಮ್ಮ ನಮ್ಮ ಕುಟುಂಬ ಮತ್ತೆ ಅದರಲ್ಲಿ ವಿಶೇಷವಾಗಿ ಆಂಜನೇಯರು ಸಹ ಅಷ್ಟೇ ಕಷ್ಟದಿಂದ ಬಂದರು. ನಮಗಿಂತನೂ ಕಷ್ಟ ಅವ್ರದ್ದು. ಆ ತರದ ಒಂದು ಹೋರಾಟದ ಕುಟುಂಬ ಬಂದಿರ್ತಕ್ಕಂಥ ನಾವು. ಹಂಗಾಗಿ ನಮಗೆ ಕಷ್ಟದ ನೋವನ್ನ ಅನುಭವಿಸೋದ್ರಿಂದ ನಮಗೆ ಕಷ್ಟ ಅನ್ನೋದೇನು ಗೊತ್ತಾಗಲ್ಲ. ಈಗ ಓಕೆ, ನಮಗೆಲ್ಲವನ್ನು ಅನುಭವಿಸ್ಬಿಟ್ಟವಿ. ಕರೆಕ್ಟ್. ಅದೇ ದಾರಿಯಲ್ಲಿ ಇರ್ಬೇಕು ಅನ್ನೋದು ನಮ್ ಗುಣ. ಸರ್, ಕಷ್ಟ ಇದ್ದಾಗ ನಮ್ಮನ್ನ ಮಾತಾಡಿಸೋರ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಮತ್ತು ಎಲ್ಲಿ ಮಾತಾಡಿಸಿದ್ರೆ ಸಹಾಯ ಕೇಳ್ತಾರೋ ಅನ್ನೋ ರೀತಿ ಥಿಂಕ್ ಮಾಡೋರೇ ಜಾಸ್ತಿ ಇರ್ತಾರೆ. ಆ ಥರದ ಸನ್ನಿವೇಶಗಳ ಸೃಷ್ಟಿ ಆಗಿತ್ತ ಯಾವತ್ತಾದ್ರು? ಅಂಥವು ಸನ್ನಿವೇಶ ಬಂದಲ್ಲ ಅಂತಲ್ಲ, ನಮ್ಮಿಂದ ಸಹಾಯ ತಗೊಂಡು ನಮಗೆ ಸಹಾಯ ಮಾಡದೇ ಇರ್ತಕ್ಕಂಥ ಮುಖಂಡರುಗಳು ಇದ್ದಾರೆ. ಓಕೆ, ಅಂಥವ್ರು ಸನ್ನಿವೇಶಗಳು ಇರ್ತಾವ. ಆದ್ರೆ ನಾವು ಅವ್ರನ್ನ ಆಯ್ತಪ್ಪ ನಿಮಗೆ ಒಳ್ಳೇದಾಗ್ಲಿ ಅಂತ. ಈಗ ನಾವು ಸಹಾಯ ಮಾಡಿರ್ತೀವಿ, ಅವ್ರು ನಮಗೆ ಯಾವ್ದೋ ಒಂದು ಕಷ್ಟದಲ್ಲಿ ನಮಗೆ ಕೃತಜ್ಞತೆ ಸಲ್ಲಿಸಲ್ಲ. ಕರೆಕ್ಟ್. ಅವ್ರಿಗೆ ನಾವ್ ಯಾವ್ದೋ ರೂಪದಲ್ಲಿ ಸಹಾಯ ಮಾಡಿರ್ತೀವಿ, ಏನೋ ಒಂದು ಸಮಸ್ಯೆ ಇರ್ತೈತೆ ಬಗೆಹರಿಸಿರ್ತೀವಿ, ಅವ್ರು ಉತ್ತಮ ಆಗಿರ್ತಾರ. ಓಕೆ, ನಮಗೆ ಯಾವ್ದೋ ಒಂದು ಸಂದರ್ಭದಲ್ಲಿ ನಮಗೇನೋ ಒಂದು ಅವಕಾಶ ಇರ್ತೈತಿ, ನಮ್ಗೆ ಕಷ್ಟ ಇರ್ತೈತಿ, ಆ ಸಂದರ್ಭದಲ್ಲಿ ಅವ್ರ ಕೈ ಹಿಡಿಯಲ್ಲ. ಅಂತಾರ ಜನ ಉಪಯೋಗಿಸಿದ್ರೆ ಅದಾರ. ಆದ್ರೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೇವೆ. ನಾವು ಎಂತಾರನ್ನ ಏನ್ ನಾವು ಅವ್ರನ್ನ ದೋಷಣೆ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ, ಅವ್ರಿಗೆ ಅದು ಭಗವಂತ ಒಳ್ಳೇದ್ ಮಾಡ್ಲಿ, ಇನ್ನು ಒಳ್ಳಿಲ್ಲ ಬದಲಾವಣೆ ಬುದ್ಧಿಯರ ಬರ್ಲಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾವ್ರಿ. ಓಕೆ ಸರ್, ಕನಸುಗಳನ್ನ ಕಟ್ಟಿಕೊಳ್ಳೋದು ತಪ್ಪಲ್ಲ, ಆದ್ರೆ ಆ ಕನಸುಗಳು ನನಸಾಗದೇ ಇದ್ದಾಗ ಅದರ ಕೊರಗು, ಅದರ ನೋವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಎಂಥವ್ರಿಗಾದ್ರೂ ಇದ್ದೇ ಇರುತ್ತೆ. ನೀವು ಸೆಕೆಂಡ್ ಇಯರ್ PUCಗೆ ಫೈನಾನ್ಷಿಯಲಿ ಮನೆಯಲ್ಲಿ ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಎಜುಕೇಶನ್ ನ ಸ್ಟಾಪ್ ಮಾಡ್ತೀರಿ. ಯಾವತ್ತಾದ್ರೂ ರಿಗ್ರೆಟ್ ಫೀಲ್ ಆಗಿದೆಯಾ, ಇನ್ನು ಕಂಟಿನ್ಯೂ ಮಾಡ್ಬೇಕಾಗಿತ್ತು ನಾನು ಎಜುಕೇಶನ್ ಅನ್ನೋದು? ಅದು ಆಗಿನ ಸಂದರ್ಭದಲ್ಲಿ ನಮಗೆಲ್ಲ ಆದ್ರೆ ನಮಗೆ ಆ ಸಂದರ್ಭ ಹಂಗಿದ್ದಿಲ್ಲ. ಮಹೋತ್ಸವ ಮಟ್ಟಕ್ಕಾಗ್ಲಿ ನಮ್ಮನ್ನ ಇದು ಮಾಡೋ ಮಟ್ಟಕ್ಕೆ ಇದ್ದಿರಲ್ಲ. ಆ ರೀತಿಯಾಗಿ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಂತ ಕೆಲಸಗಳು ಪ್ರಾರಂಭ ಮಾಡಿದ್ವಿ. ಕುಟುಂಬ ನಿರ್ವಹಣೆ ಮಾಡಕ್ಕೆ ನಾವು ಅನೇಕ ಸಾರಿ ಬಾರ್ನಲ್ಲಿ ಕೆಲಸ ಮಾಡಿದ್ವಿ. ನಾವು ಬಾರ್ ನಮ್ಮ ಅದರಲ್ಲಿ ಇದ್ವಿ, ಬೇರೆ ಬೇರೆ ಕೆಲಸ ಮಾಡ್ತಿದ್ವಿ. ಮತ್ತೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಕಾಂಟ್ರಾಕ್ಟ್ ಮಾಡಿಸಿದ್ವಿ. ಬೇರೆ ಮತ್ತೆ ನಮ್ಮ APMC ಅಲ್ಲಿ ಕಾಂಟ್ರಾಕ್ಟ್ ಮಾಡಿಸಿದ್ವಿ. ಈ ರೀತಿ ನಾವು ಬರೀ ಸಣ್ಣ ಸಣ್ಣ ಗುತ್ತಿಗೆ ಮಾಡ್ಕೊಂತ ಈ ಮಟ್ಟಕ್ಕೆ ಬಂದ್ವಿ. ಅದೇ ನಮ್ಮ ಒಂದು ವೃತ್ತಿ. ಬೇರೆ ನಮಗೆ ಯಾವ್ದು ಬಿಸ್ನೆಸ್ ಬಗ್ಗೆ ಐಡಿಯಾ ಇಲ್ಲ. ಈ ಕ್ಷಣಕ್ಕೂ ಐಡಿಯಾ ಇಲ್ಲ. ಸರ್ವಿಸ್ ನೋಡಿದ್ರೆ ಬೇಕಾದ್ರೆ ರಾತ್ರಿ 1 ಗಂಟೆ 2 ಗಂಟೆಗೆ ಸರ್ವಿಸ್ ಕೊಡ್ತೇವೆ. ಬರೇ ದುಡ್ಡನ್ನ ಬೆನ್ನೆತ್ಕೊಂಡ್ರಲ್ಲ, ಬೇಕು ದುಡ್ಡು. ಆದ್ರೆ ಒಂದ್ ರೀತಿ ಅದು ದುರಾಸೆ ಇರ್ಬೋದು, ಆಸೆ ಇರ್ಬೋದು. ಕರೆಕ್ಟ್, ಹೌದು. ಆ ತರದ ಜೀವನ ಮಾಡಿದ್ರೆ ನಾವು ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಗ್ತದೆ. ಓಕೆ, ಬರೇ ದುಡ್ಡು ಮಾಡ್ಕೊಂತ ಹೋಗಿ MLA ಅಂತ ಗೆಲ್ಸದಿಲ್ಲ. ಹೌದು, ಅದು ಅಷ್ಟು ದೊಡ್ಡ ಲೀಡ್. 30,000 ಹತ್ತತ್ರ 34,000 ಲೀಡ್ ಈಗ ಜಿಲ್ಲೆಯಲ್ಲೇ ನಮ್ದು ಹೈಯೆಸ್ಟ್ ಲೀಡ್. ಹೌದು, ಆ ರೀತಿ ಆಗೈತಂದ್ರೆ ಜನರ ಸರ್ವಿಸು, ಜನರ ಕಷ್ಟಕ್ಕೆ ಸ್ಪಂದಿಸ್ಬೇಕು. ಯಾವಾಗಲೂ ಯಾವ್ದೇ ಇರಲ್ರಿ, ಅದಕ್ಕೊಂದಿನ ಒಂದಿನ ಫಲ ಐತಿ. ಓಕೆ, ತಾತ್ಕಾಲಿಕ ಅದಕ್ಕೆ ನಮಗೆ ಅದು ಸಿಗದೇ ಇರ್ಬೋದು ಏನು ಅದು ಫಲ. ಆದ್ರೆ ಮುಂದಿನ ದಿನಗಳಲ್ಲಿ ಫಲ ಸಿಗುತ್ತೆ ಸರ್ವಿಸ್ ಮಾಡಿದ್ರೆ. ಓಕೆ, ಆ ಸರ್ವಿಸ್ ಅನ್ನೋದಕ್ಕೂ ದೊಡ್ಡ ಒಂದು ಅದು ಬ್ರಹ್ಮಾಸ್ತ್ರ. ಅದು ಕರೆಕ್ಟ್, ಹೌದು. ಅದ್ರ ಕಡೆಗೆ ನಾವು ಜಾಸ್ತಿ ಒತ್ತು ಕೊಡತಕ್ಕಂಥ ಕೆಲಸ ಮಾಡಿದ್ವಿ. ಓಕೆ, ಅಂದ್ರೆ ಒಂದು ಟಾರ್ಗೆಟ್ ಅನ್ನೋದಿತ್ತ ಸರ್ ರಾಜಕೀಯಕ್ಕೆ? ಡೆಫಿನೆಟ್ಲಿ ಹೋಗ್ತೀನಿ. ಟಾರ್ಗೆಟ್ ಏನಿತ್ತಲ್ಲ, ಅದೇ ಹೇಳಿ ನಮ್ಮ ಅವ್ರ ಆಂಜನೇಯರ ಜೊತೆಗೆ ನಾವು ಅವ್ರ ಜೊತೆಗೆ ಹೆಜ್ಜೆ ಹಾಕೊಂಡು ನಾವು ಬಂದದಕ್ಕೆ ಈ ಮಟ್ಟಕ್ಕೆ ಆಯ್ತು. ಐಡಿಯಾ ಹೆಂಗ್ ಬಂತು ಇದು ಹಿಂಗೆ ಚುನಾವಣೆ? ಅವ್ರ ಜೊತೆ ಸೇರ್ಕೊಂಡ್ಮೇಲೆ ಇವೆಲ್ಲ ಐಡಿಯಾ ಬಂದದ್ದು. ಓಕೆ,
ಅವರು ನಮ್ಮನ್ನು ಗುರುತಿಸಿದ್ರು, ಇವನು ಒಂದ್ ಸ್ವಲ್ಪ ಸರ್ವಿಸ್ ಮಾಡ್ತಾನೆ, ಇವನಿಗೆ ಸ್ವಲ್ಪ ಏನಾರ ಸಹಾಯ ಮಾಡ್ಬೇಕಂತಂದೇಳಿ ಮಾಡಿದ್ರು. ಓಕೆ. ಫಸ್ಟ್ ಎಲೆಕ್ಷನ್ ಎಷ್ಟು ಖರ್ಚು ಮಾಡಿದಿರಿ ಸರ್? ಹಾರ್ಡ್ಲಿ ನಮ್ದು ದುಡ್ಡು ಕಡಿಮೆ ಅಣ್ಣ, ನಮ್ದು ದುಡ್ಡು ಕಡಿಮೆ. ಯಾಕೆ ಸರ್ವಿಸ್ ಕೈ ಮುಖಾಂತರ ತೋರ್ ಸಾಕು ಓಟ್ ಆಗ್ತದೆ. ಓಕೆ. ಜಿಲ್ಲಾ ನಾವು ಪಂಚಾಯತ್. ಜಿಲ್ಲಾ ಪಂಚಾಯತಿ ಅಷ್ಟೇ. ದೊಡ್ಡ ದೊಡ್ಡ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ರು ನನ್ನ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಓ ಪ್ರಚಾರಕ್ಕ. ನಿಮ್ ವಿರುದ್ಧ? ನನ್ನ ವಿರುದ್ಧ ಯಾರು ಬಂದ್ರು ಸರ್? ಬೇರೆ ಬೇರೆ ನಾಯಕರುಗಳು ಬಂದಿದ್ರು, ಅವ್ರ ಹೆಸರು ಹೇಳ್ಬಾರ್ದು. ಮಾಜಿ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ರು ಓಕೆ ಪ್ರಚಾರಕ್ಕೆ. ನಾನು ಒಬ್ನೇ, ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರರು ಓಕೆ ಅಷ್ಟೇ. ನಾವು ಅಡ್ಡಾಡ್ಕೊಂಡು ಹಂಗ 2000 ಲೀಡ್ನಾಗ ಜಿಲ್ಲಾ ಪಂಚಾಯತಿ ಗೆದ್ವಿ. ಓ ಅಂದ್ರೆ ರೈತರು ನಮ್ಮನ್ನ ಯಾಕಪ್ಪ ಆಗಿದ್ರೆ ನಮ್ಮ ಹುಡುಗ ಅನ್ನೋ ಭಾವನೆ ಇಟ್ಕೊಂಡು ನಾನು ಗೆಲ್ಸಿದ್ರು. ಓಕೆ. ನಮ್ಮ ಗ್ರಾಮೀಣ ಪ್ರದೇಶದಾಗ ನಮ್ಮ ಹುಡುಗಪ್ಪ ಅವನು ನಮ್ಗೆಲ್ಲರಿಗೂ ಜೊತೆಗಿರ್ತಾನ ಅನ್ನೋ ಭಾವನೆ ಇಟ್ಕೊಂಡು ಅವತ್ತು ನಮ್ಮನ್ನ ಗೆಲ್ಸಿರು. ಓ ಮತ್ತೆ ಅದ್ರಾಗೂ ಜಿಲ್ಲಾ ಪಂಚಾಯತಿ ನಮ್ಮ ವಿರುದ್ಧ ಇರ್ತಕ್ಕಂಥವ್ರು ಸಹ ಸ್ವಲ್ಪ ಆರ್ಥಿಕವಾಗಿ ಅವರೆಲ್ಲ ಪ್ರಬಲರಿದ್ರು. ಓಕೆ. ನಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ಆದ್ರೆ ಅದನ್ನ ಯಾವ್ದನ್ನು ಅವ್ರು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ನನ್ನ ಸರ್ವಿಸ್ಗೆ ಅಕ್ಸೆಪ್ಟ್ ಮಾಡಿದ್ರು. ಓಕೆ. ಈಗ ದೊಡ್ಡ ನಾಯಕರು ಬಂದ್ ಹೋಗ್ತಾರಪ್ಪ, ದೊಡ್ಡ ದೊಡ್ಡ ಮುಖಂಡರು ಬಂದ್ ಹೋಗ್ರ, ಅವರೆಲ್ಲ ನಮ್ಗೆ ಬರೋದು ನಮ್ಮ ಬಸವಂತಣ್ಣ ಬರ್ತಾನೆ ಆತನ ಗೆಲ್ಸ್ಬೇಕಂತ ಗುರಿ ಇಟ್ಕೊಂಡ್ರು. ಓಕೆ. ಹಂಗಾಗಿ ಗೆಲ್ಸಿದ್ರು. ಅಲ್ಲಿಂದ ನಾವು ನಿರಂತರವಾಗಿ ಸರ್ವಿಸ್ ಮಾಡಿದೆ. ಮತ್ತೆ ಆಮೇಲೆ MLA ಟಿಕೆಟ್ ಕೊಡ್ತು ಕಾಂಗ್ರೆಸ್. ಆಗ ಸ್ವಲ್ಪ ಒಂದು 5,000 2,500 ಓಟ್ನಾಗ ಸೋತೆ. ಹೌದು. ಮತ್ತೆ ಅಲ್ಲಿಂದ ನಾನು ಸೋತ್ ದಿನನಿಂದಲೇ ನಾನು ಜನರ ಸರ್ವಿಸ್ಗೆ ಹೋದೆ. ಓಕೆ. ಮನೆಗೇನು ಮಕ್ಕಳಿಲ್ಲ. ಸೋತ್ ದಿನನೇ ಎದ್ದು ಹೊರಗೆ ಹೋದೆ. ಅಲ್ಲಿ ನಾನು ಸರ್ವಿಸ್ ಮಾಡ್ಕೊಂತ ಬಂದೆ. 24 hours ಅವ್ರ ಜೊತೆ ಇದ್ದೆ ಜನರ ನಡುವೆ. ಅವ್ರಿಗೆ ಏನ ಕಷ್ಟ ಸುಖ ಸಣ್ಣ ಪುಟ್ಟವು, ಯಾವ ಆಫೀಸ್ ಕೆಲಸ ಇಲ್ಲ ಅಂತವೆಲ್ಲ ಮಾಡಿದ್ಕೆ ಇಲ್ಲ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಅಂತಕ್ಕಂಥ. ಮತ್ತೆ ಅದ್ರಲ್ಲಿ ವಿಶೇಷವಾಗಿ ಕೋವಿಡ್ ನಲ್ಲಿ ಅಂತೂ ಅತ್ಯಂತ ಪ್ರಾಮಾಣಿಕ ಕೆಲಸ ಮಾಡಿದ್ವಿ ನಾವು. ಕೆಲವರೆಲ್ಲ ಬೂಟಾಡಿಕೆ ಕೆಲಸ ಮಾಡಿದಾರೆ, ಪ್ರಚಾರಕ್ಕೋಸ್ಕರ ಕೋವಿಡ್ ನೇ ಮಾಡ್ಯಾರ. ಆದ್ ನಾನು ಕೋವಿಡ್ ನಲ್ಲಿ ಪ್ರಚಾರಕ್ಕಲ್ಲ, ಇವತ್ತು ಎಷ್ಟೋ ಜನ ಜೀವ ಉಳಿದವಲ್ಲ ಅವರೆಲ್ಲ ನೆನಸ್ತಾರೆ ನನ್ನ. ಹೌದು. ಎಷ್ಟೋ ಬಾಡಿಗಳು ತಗೊಂಡು ನಾವೇ ದಪ್ಪ ಮಾಡಿರೋ ಉಂಟು. ನಾನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ ಅವಾಗ. ಕೋವಿಡ್ ಬಂದ ಸಂದರ್ಭದಲ್ಲಿ ಆಗ ಏನಾತಂದ್ರೆ ಇಡೀ ಬಾಡಿಗಳನ್ನ ಯಾರಿಗೆ ಕೊಡ್ತಾ ಇಲ್ಲ ಸತ್ ಮೇಲೆ. ಹೌದು. ಅವರೇ ತಗೊಂಡು ಹೋಗಿ ಎಲ್ಲ ಒಂದ್ ಕಡೆಗೆ 10-15 ಹಾಕಿ ಒಂದೇ ಇದ್ರಲ್ಲಿ ಊದ್ಬಿಡ್ತಿದ್ರು. ಆಗ ನನ್ ಗಮನಕ್ಕೆ ಬಂತ. ಆಗ ನಾನು ಜಿಲ್ಲಾ ಪಂಚಾಯತಿ KDP ಮೀಟಿಂಗ್ನಾಗ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಕ್ಲಾಸ್ ತಗೊಂಡೆ. ಇದನ್ನ ಆ ಫಲಾನು ಯಾರು ಸತ್ತಿರ್ತಕ್ಕಂಥ ಕುಟುಂಬಕ್ಕೆ ಒಂದು ಅವರ ತಂದೆ ತಾಯಿಗಳನ್ನ ಕೊಡ್ತಕ್ಕಂಥಕ್ಕೆ ಅವರೇ ದಪ್ಪ ಮಾಡ್ಬೇಕು ಅಂತಕ್ಕಂಥದ್ದು ಇದ್ ಮಾಡಿದೆ. ಅಲ್ಲೇ ಅವಾಗ 16-18 ಬಾಡಿ ಇದ್ವು ಮಾರ್ಚರಿಯಲ್ಲಿ. ಓಕೆ. ಆ ಕ್ಷಣಕ್ಕೆ ಅದನ್ನ ಮತ್ತೆ ನಾನು ಅಲ್ಲೇ ಕುಂತಿರ್ತಾರೆ DH ಅವರು ಎಲ್ಲರಿಗೆ ಹೇಳಿ ಅಲ್ಲಿ ಕೂಡ್ಲೆ ಅದನ್ನ ಅಷ್ಟು ಬಾಡಿಗಳನ್ನ ಅವ್ರ ಮನೆಯವ್ರಿಗೆ ಕೊಟ್ಟಿಸಿದ್ವಿ. ಅವ್ರಿಗೆ ಒಂದು 10 ಕಿಟ್ಟು ಅದಕ್ಕೆ ಏನೇನ್ ಬೇಕು ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟು ಅವ್ರ ಹೊಲದಲ್ಲಿ ಹೋಗಿ ಉಕ್ಕನ್ನೋ ರೀತಿಯಲ್ಲಿ ಮಾಡಿದ್ಕೆ ಅವರೆಲ್ಲ ಅವ್ರ ತಂದೆ ತಾಯಿ ಮಕನ ತೋರಿಸ್ತದಿಲ್ಲ. ಆ ಸತ್ತ ಮೇಲೆ ಅವ್ರ ಮಕನ ನೋಡಕ್ಕೂ ಸಹ ಅವಕಾಶ ಕೊಡ್ತಿದ್ರು. ಹೌದು. ಅಂಥದ್ರಲ್ಲಿ ನಾನು ಮತ್ತೆ ಅದನ್ನೆಲ್ಲವನ್ನು ಸಹ ವಿರೋಧ ಮಾಡಿದ್ಮೇಲೆ ಸೀದಾ ತಗೊಂಡೋಗಿ ತಮ್ಮ ತಂದೆ ತಾಯಿ ಕುಟುಂಬದ ಸದಸ್ಯರನ್ನ ಅಂತ್ಯಕ್ರಿಯೆ ಮಾಡಕ ಅವಕಾಶ ಮಾಡಿಕೊಟ್ಟೆ. ಆಗ ಎಲ್ಲವೂ ಸಹ ಅದೇ ನಿರಂತರವಾಗಿ ನಡ್ಕೊಂಬಂತು. ಮತ್ತೆ ಎಷ್ಟೋ ಜನ ಬೆಡ್ಡಿಗೆ ಬಹಳ ಪರದಾಡ್ತದ್ರು. CG ಹಾಸ್ಪಿಟ್ಲಾಗ ಏನಾದ್ರು ಒಂದು ಬೆಡ್ ಬೇಕಾದ್ರೆ ಭಾರಿ ಕಷ್ಟ ಪಡೋಕ. ಆದ್ರೂ ನಾನು ಮೊದಲನೇ ನಾನು CG ಹಾಸ್ಪಿಟ್ಲಾಗ ಏನೋ ಬೆಡ್ ಅದಾವ ನನಗೆ ಗೊತ್ತಾಕದ್ದು, ಯಾರಿಗೂ ಗೊತ್ತಾಗದು. ಅಲ್ಲಿ ಇರೋ ಸೂಪ್ರೆಂಟ್ಗೂ ಗೊತ್ತಾಕದ್ದು. ಅಷ್ಟು ನಮ್ಮ ಅದ ಲಿಂಕ್ ಇತ್ತದು. ನಾನೇ ಮೊದಲು ಅವ್ರಕಿನ್ನ ಮೊದಲು ತಗೊಂಡ ಬಾಡಿ ಹಾಕ್ಬಿಡ್ತಿದ್ ಬೆಡ್ಡಿಗೆ. ಅವ್ನ ಡಾಕ್ಟರ್ ಬಂದು ಏನಪ್ಪ ನಮ್ ಬೆಡ್ಡಿಗೆ ಹಾಕ್ಬಿಟ್ಟಿ ಅಂದ್ರೆ ನಮ್ದು ಕೋವಿಡ್ ನಿಂದು ಕೋವಿಡ್ ಬೇರೆ ನೋಡ್ಕೆ ಹೋಗಂತಿದ್ವಿ. ಈ ರೀತಿ ನಾವು ಸೀದಾ ಅಲ್ಲೇ 100 ಕಿಲೋಮೀಟರ್ ದೂರ ನಿಂತ್ಕೊಂಡಲ್ಲ, ಸೀದಾ ಬೆಡ್ ಹತ್ರ ಹೋಗಿ ಹಾಕಿ ಅವ್ರಿಗೆ ಆಕ್ಸಿಜನ್ ಇಟ್ಟು ಅವ್ರಿಗೆ ಏನೇನ್ ಬೇಕು ಸವಲತ್ತು ಕೊಡಿಸಿ, ಗುಳಿಗೆ ಕೊಡಿಸಿ, ಎಲ್ಲ ಮೆಡಿಸಿನ್ ಕೊಡಿಸಿ ಕೆಳಗೆ ಇಳಿದ್ ಬರ್ತಿದ್ವಿ 3ನೇ ಫ್ಲೋರ್ನಿಂದ. ಏನಪ್ಪ ಹಿಂಗ ಅಡ್ಡಾಡ್ತಿ ಅಂತ ಡಾಕ್ಟರ್ಗಳ ನಮ್ಮನ್ನ, ನಾನು ನಮ್ಮ ಓನ್ ಡಾಕ್ಟರ್ ಅಂತ ಮಾರ್ಚರಿಗಿದ್ವಿ. ಇಬ್ರು ಹೆಣಕ್ ಹೋಗಿ ಕಳಿಸ್ತಿದ್ವಿ, ಬಾಡಿಗಳನ್ನ ಹಾಕಿ ಕಳಿಸ್ತಿದ್ವಿ. ಈ ತರ ಸರ್ವಿಸ್ ಕೊಡ್ಬೇಕು. ಸುಮ್ಮನೆ ಯಾವ್ದೋ ಒಂದು ಪೇಪರ್ ಕೊಡಕ್ಕೋಸ್ಕರ ಸರ್ವಿಸ್ ಕೊಡೋದಿಲ್ಲ. ನಾವು ಕೊಟ್ವಿ. ನಾವು ಅಸಮಂಜಸ ಕಾರ್ಯಕ್ರಮ ಕೊಟ್ವಿ. ಎಲ್ಲಿ ಕೋವಿಡ್ ಇದ್ರ ಹೋಗಿ ಒಳಗೆ ಅವ್ರನ್ನೆಲ್ಲ ಕ್ವಾರಂಟೈನ್ ಹಾಕಿದ್ರು. ತಿಂಗ್ಳುಗಂಟ್ಲೆ ಹಾಕ್ತಿದ್ರಲ್ಲ, ಸ್ವಲ್ಪ ಅವ್ರ ಮೆಂಟಲಿ ಫ್ರೆಶ್ ಆಗಲ್ಲ ಅಂತಂದೇಳಿ ನಾವು ಅಲ್ಲಿ ಹೋಗಿ ಒಂದು ಸಂಗೀತ ಕಾರ್ಯಕ್ರಮ ಮಾಡಿಸ್ತಿದ್ವಿ. ಅಲ್ಲಿ ಸಹ ಅವ್ರಿಗೆ ಮನಸ್ಸನ್ನ ವಿರಳಗೊಳಿಸ್ತಿದ್ವಿ. ಮನಸ್ಸಿನ ಮೇಲೆ ಪರಿಣಾಮ ಬೀರಬಾರ್ದು,
ಕರೆಕ್ಟ್. ಅವ್ರ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತ ಆಗಿರ್ತೈತಿ. ಸ್ವಲ್ಪ ಇದಾಗ್ಲಿ ಅಂತಂದೇಳಿ ಎಲ್ಲ ಕೋವಿಡ್ ಇದಕ್ಕೆಲ್ಲ ಕ್ವಾರಂಟೈನ್ ಇಲ್ಲಿದ್ವ ಅಲ್ಲೆಲ್ಲ ಹೋಗಿ ಸಂಗೀತ ಕಾರ್ಯಕ್ರಮ ಮಾಡೋದು, ಜನರ ಸರ್ವಿಸ್ ಮಾಡೋದು, ಬಾಡಿಗಳು ಸತ್ತ ತಗೊಂಡು ನಾವು ಊದೋದು. ಕಂದಗಲ್ ಅಂತಕ್ಕಂತ ಒಂದ್ ಊರಲ್ಲಿ 120 kg ಇದ್ರು ಅವ್ರು ಮಾಸ್ಟರ್. ಅವ್ರನ್ನ ನಾವು ಯಾರು ಅವ್ರ ಸಂದರ್ಭ ಅವ್ರ ಮನೇಲಿ 3-4 ಜನ ಸತ್ತಿದ್ರು. ಅಂತರ್ನೆಲ್ಲ ಸರ್ವಿಸ್ ಮಾಡಿದ್ವಿ. ಈ ರೀತಿ ಸರ್ವಿಸ್ ಕೊಡ್ಬೇಕು. ಸರ್ವಿಸ್ ಅಂದ್ರೆ ಬಹಳ ಇದಾದ್ರಲ್ಲಿ ಅದರಲ್ಲಿ ಸತ್ಯ ಇರ್ಬೇಕು. ಕರೆಕ್ಟ್. ಆಗ ಅದಕ್ಕೆ ಸರ್ವಿಸಿಗೆ ಅರ್ಥ ಬರ್ತೈತಿ. ಹಂಗ ಆ ಒಂದು ದೃಷ್ಟಿ ಇಟ್ಕೊಂಡು ಜನರು ನನ್ನ ಇವತ್ತು ನಾನೇನ್ ಹಿಂದೆ ಯಾವ ಸರ್ವಿಸ್ ಮಾಡ್ತಿದ್ದೆ ಅದನ್ನ ಈಗ ಮಾಡ್ತದೆ. ಈಗ ಹಿಂದೆ ಏನ್ ನಂದು ಯಾವ ಸ್ಥಿತಿ ಇತ್ತು ಟೈಮ್ ಟೇಬಲ್ ಅದೇ ಟೈಮ್ ಟೇಬಲ್ ಈಗ ಒಂದು ಅಭಿವೃದ್ಧಿ ಕಡಿಮೆ ಆಗ್ಬೋದು, ಅದ ಸರ್ವಿಸ್ ಮಾತ್ರ ನಾವೆಂದು ಹಿಂದಾಗಲ್ಲ. ಸರ್, ಈಗ ಅಭಿವೃದ್ಧಿ ವಿಚಾರದಲ್ಲೇ ಮಾತಾಡ್ಸೋಣ ಅಂತಿದ್ದೆ. ಕಳೆದ 3 ವರ್ಷಗಳಿಂದ ಎಷ್ಟು ಅನುದಾನ ಕ್ಷೇತ್ರಕ್ಕೆ ಬಂತು, ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ. ಯಾಕೆಂತಂದ್ರೆ ನಾನು ಮಾತನಾಡಿಸಿರುವಂತಹ ಸರಿಸುಮಾರು 120ಕ್ಕೂ ಹೆಚ್ಚು MLAಗಳಲ್ಲಿ ಬಹುತೇಕರು ಹೇಳೋದು, ಅಯ್ಯೋ ಗ್ಯಾರಂಟಿ ಕೊಟ್ಟು ಬಿಡ್ತಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕಾಗ್ತಿಲ್ಲ, ಮುಖ ತೋರ್ಸಕ್ಕಾಗ್ತಿಲ್ಲ, ಅಡ್ಡಾಡಕ್ಕಾಗ್ತಿಲ್ಲ ಅಂತ. ನಿಮ್ಮ ಸಿಚುವೇಶನ್ ಏನು, ನಿಮ್ ಕ್ಷೇತ್ರದ ಪರಿಸ್ಥಿತಿ ಏನು ಅಂತ? ನನ್ನ ಕ್ಷೇತ್ರ ಮಾಯಕೊಂಡ SC ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಅದರಲ್ಲಿ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಅತ್ಯಂತ ಅಭಿವೃದ್ಧಿಯಿಂದ ವಂಚಿತವಾಗಿರ್ತಕ್ಕಂಥ ಕ್ಷೇತ್ರ ಯಾವ್ದಾದಂದ್ರೆ ಅದು ಮಾಯಕೊಂಡ ಕ್ಷೇತ್ರ ಅಂತ ನೋವಿನಿಂದ ಹೇಳ್ಕೊಂತೇನೆ. ಯಾಕಂದ್ರೆ ಇದು ನನ್ನ ಕ್ಷೇತ್ರ ಬಹಳ ಅಭಿವೃದ್ಧಿಯಲ್ಲಿ ಕುಂಠಿತ ಇತ್ತು. ಹಿಂದಿನ ಜನಪ್ರತಿನಿಧಿಗಳು ಯಾವ ರೀತಿ ಮಾಡಿರೋ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಈ ನನಗೆ ಅದೊಂದು ಸವಾಲಾತು. ಈಗ ಏನಪ್ಪಾ, ನನಗೆ ಇಷ್ಟೊಂದು ನಾವು ಅದರ ವಿಶೇಷವಾಗಿ ನಾವು ಚುನಾವಣೆಯಲ್ಲಿ ಗೆಲ್ಲಕ್ಕ ಮೊದ್ಲೇ ನಾವ್ ಹೇಳಿದ್ವಿ 5 ಗ್ಯಾರಂಟಿ ಕೊಡ್ತಾರಂತ. ನಮ್ ಸಿದ್ದರಾಮಯ್ಯ ಸಾಹೇಬ್ರು ಈ ದೇಶದಲ್ಲಿ ಯಾರಾದ್ರೂ ನುಡಿದಂತೆ ನಡೀತಕ್ಕಂತ ಮುಖ್ಯಮಂತ್ರಿ ಯಾರಾದ್ರು ಇದ್ರಂದ್ರೆ ಸಿದ್ದರಾಮಯ್ಯ. ಅವ್ರು ಯಾವತ್ತು ಏನಾದ್ರು ಒಂದು ಭಾಷಣದಲ್ಲಿ ಒಂದು ಹೇಳಿದಂದ್ರೆ ಅದನ್ನ ನಡೆಸ್ಕೊಡ್ತಕ್ಕಂಥ ಅಂತರು. ಆಗ 5 ಗ್ಯಾರಂಟಿ ನಾ ಕೊಡ್ತೀನಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಜನರ ಹತ್ರ ಹೋದ್ವಿ ನಾವು. ಜನರು ಇಲ್ಲಪ್ಪ ನೀವು ಓಟ್ಗೋಸ್ಕರ ಇದನ್ನ ಸುಮ್ನೆ ಯಾವ ಕಾರ್ಡ್ ಮಾಡಿಸ್ಕೊಂಡ್ ಮಾಡ್ತಾ ಇದೀರಿ ಅಂತಂದ್ರೆ, ಇಲ್ಲ ನೀವು ಓಟ್ ಹಾಕ್ರಿ, 5 ಗ್ಯಾರಂಟಿ ಕೊಡ್ಲಿ, ನಾವ್ ಊರೊಳಗೆ ಬಿಟ್ಕೋಬೇಡ್ರಿ, ಹಂಗೆ ಹಿಡಿದು ನಮ್ ಕೇಳ್ರಿ ಅಂತಕ್ಕಂಥದ್ದನ್ನ ಭಾಷಣದಲ್ಲಿ ಹೇಳ್ತಿದ್ವಿ. ಹಂಗಾಗಿ ನಾವು ಯಾಕೆ ಹೇಳಿದ್ವಿ ಅಂದ್ರೆ ಸಿದ್ದರಾಮಯ್ಯರು ಹೇಳಿದ್ಮೇಲೆ ಮಾಡ್ತಾರ ಅನ್ನೋ ದೃಷ್ಟಿ ಇಟ್ಕೊಂಡು ಹೇಳಿದ್ ನಾವು. ಸಿದ್ದರಾಮಯ್ಯರು ನೋಡಿದ್ರೆ ಅದಕ್ಕ ಮುದ್ರೆ ಬಿತ್ತ ಅಂತ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆತ ಹೇಳಿದ್ಮೇಲೆ 5 ಗ್ಯಾರಂಟಿ ಕೊಡ್ತಾರ. ಅದರಲ್ಲಿ ವಿಶೇಷವಾಗಿ ಆರ್ಥಿಕ ತಜ್ಞರು ಇವತ್ತು ಬಡ್ಜೆಟ್ ಅನ್ನ ಮಂಡಿಸತಕ್ಕಂಥ ದಾಖಲೆ ಐತಿ. ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಕೊಟ್ಟು ಏನೇನೋ ಆಗಿದಾವ. ಆದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತು ಸರಿ ಸಮನಾಗಿ ಇವತ್ತು ತೂಗ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ರೆ ಅವರಲ್ಲಿರ್ತಕ್ಕಂಥ ಒಂದು ಆರ್ಥಿಕತೆಯ ಜ್ಞಾನ, ಆ ಜ್ಞಾನದಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮತ್ತು 5 ಗ್ಯಾರಂಟಿ ಎರಡನ್ನ ಜೊತೆಗೆ ಒಯ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ DK ಶಿವಕುಮಾರ್ ಅಧ್ಯಕ್ಷರವರು ಮಾಡ್ತಾ ಇದಾರೆ. ಆದ್ರೆ ನನ್ನ ವಿಶೇಷವಾಗಿ ನನ್ನ ಕ್ಷೇತ್ರದ ರಸ್ತೆಗಳು ಬಹಳ ಹಾಳಾಗಿದ್ವು. ಈಗಾಗಲೇ ನಾನು ಅನೇಕ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ನರಗನಹಳ್ಳಿ ಗಂಗನಕಟ್ಟೆ ಅಂತಕ್ಕಂಥದ್ದು ಅದು ಎಷ್ಟೋ 25-30 ವರ್ಷ ರಸ್ತೆ ಹಾಳಾಗಿ ಹೋಗ್ಬಿಡ್ತು. ಅದನ್ನ ಯಾರು ಹಿಂದಿನ ಮಾಡಿದ್ದಿಲ್ಲ ಯಾರು. ಆಗ ನನಗೆ ಪೂಜ್ಯರು ನಮಗೆ ನಮ್ಮ ಸಿರಿಗೆರೆ ಶ್ರೀಗಳು ಆ ರಸ್ತೆ ಬಾಳ ಆಗಿದಪ್ಪ ಅಂತಂದು ಹೇಳಿದ್ಮೇಲೆ ಅದನ್ನ ಕೂಡಲೇ ನಾನು ಅಲ್ಲಿ ಒಂದು 15 ಕೋಟಿ ರೂಪಾಯಿ ಹಾಕಿ ಆ ರಸ್ತೆಗನ್ನ ಪೂರ್ಣಗೊಳಿಸಿದೆ. ಅಂತ ಅನೇಕ ರಸ್ತೆಗಳನ್ನ ಅಭಿವೃದ್ಧಿಗೆಲ್ಲ ಕೈಗೊಟ್ಟುಕೊಂಡಿದ್ದೀನಿ. ಅದರ ವಿಶೇಷವಾಗಿ ನಮಗೆ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಬಹಳ ನಮಗೆ ಸಹಾಯ ಮಾಡ್ತಾ ಇದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನನಗೆ ರಸ್ತೆಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಇವತ್ತು ರಸ್ತೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಬೇರೆ ಬೇರೆ ಇರುವ ಕೆಲಸಗಳಿಗೆ ಎಲ್ಲವಕ್ಕೂ ಸಹ ಈಗಾಗಲೇ ನಾನು ಅವ್ರ ಮುಖಾಂತರ ಅನುದಾನವನ್ನ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ನಮ್ಗೆ 2 ವರ್ಷ ಐತಿ. ಇನ್ನು ನಮ್ಮ ಸತೀಶ್ ಅವ್ರ ಸಾಹೇಬ್ರು ಅವ್ರು ನಮ್ಗೆ ಬಹಳ ಹತ್ರ ನಮ್ಮನ್ನ ಪ್ರೀತಿಯಿಂದ ಕಾಣತಕ್ಕಂಥ ಒಬ್ಬ ಸಚಿವರು. ಅವರ ಒಂದು ಅದರಲ್ಲೇ ನನ್ನ ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಗೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ. ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾರು ಹಿಂದುಳಿದಿರ್ತಾರಲ್ಲ, ಪಕ್ಷಾತೀತವಾಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳುವಂತ ಕೆಲಸನ ಮಾಡ್ತಾರೆ ಅನ್ನುವಂಥದ್ದಿದೆ. ಅದು ಲೈಕ್ ಚುನಾವಣಾ ವಿಚಾರದಲ್ಲಾಗಿರ್ಬಹುದು ಅಥವಾ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂತ ವಿಚಾರದಲ್ಲಾಗಿರ್ಬಹುದು. ಹೇಗೆ ಭಿನ್ನವಾಗಿ ನಿಂತ್ಕೋತಾರೆ ಸತೀಶ್ ಜಾರಕಿಹೊಳಿ ಅವರು? ಅದೇ ಅವ್ರು ನಡೆದು ಬಂದಿರ್ತ ದಾರಿ ಮೇಲೆ ಹೋಗ್ತಾವು. ಅವ್ರ ಹಿಂದೆಲ್ಲ ಅನುಭವಿಸಿದ ಕಷ್ಟ ಇರ್ತಾವಲ್ಲ, ಆ ಕಷ್ಟ ನೋಡ್ಕೊಂಡು ನಾವು ಏನಾದ್ರು ಜನರಿಗೆ ಸಹಾಯ ಮಾಡ್ಬೇಕು. ಯಾರು ನನ್ನ ಸ್ಥಿತಿ ಆಗಿತ್ತು, ಈಗ ಅವ್ರ ಸ್ಥಿತಿ ಐತಿ ಅಂತಕ್ಕಂಥದ್ದು ಅವ್ರ ಗ್ರಹಿಸ್ಕೊಳ್ತಾರೆ. ಆ ಗ್ರಹಿಸ್ಕೊಂಡ ಮೇಲೆ ನಾನು ಅವ್ರ ಕೈ ಒಂದು ಅಧಿಕಾರ ಇದ್ದಾಗ ಅವ್ರು ಸಹಾಯ ಮಾಡ್ತಾರೆ.
ಹೌದು. ಆ ರೀತಿಯಾಗಿರ್ತಕ್ಕಂಥ ಒಂದು ಗುಣವನ್ನ ಹೊಂದಿರ್ತಕ್ಕಂಥವ್ರು. ಹ್ಮ್ ಮತ್ತೆ ಅವ್ರ ಮನೆ ಹತ್ರ ಹೋದ್ರೆ ಯಾವಾಗಲೂ 24/7 ಅನ್ನದಾಸೋಹ. ಹ್ಮ್ ಓಕೆ. ಅನ್ನದಾಸೋಹ ಮಾತ್ರ ಅವ್ರು ಯಾವಾಗಲೂ ಎಲ್ಲ ಬಂದಂತವ್ರು ಎಲ್ಲರಿಗೂ ಸಹ ಹ್ಮ್ ಹ್ಮ್ ಆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಸತೀಶ್ ಜಾರಕಿಹೊಳಿ ಹ್ಮ್ ಅವರು ಅಷ್ಟೊಂದು ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತಕ್ಕಂಥ ಒಬ್ಬ PWD ಸಚಿವರು ನಮ್ಮ ಅವರ ಒಂದು ನಮಗೆ ಅನುದಾನ ಜಾಸ್ತಿ ಬಂದಿದೆ. ಓಕೆ. ಅದರಿಂದ ನನಗೆ ರಸ್ತೆಗಳು ಅಭಿವೃದ್ಧಿ ಮಾಡ್ಲಿಕ್ಕೆ ಸಹಾಯ ಆಗೈತೆ. ಓಕೆ ಸರ್, MLA ಫಸ್ಟ್ ಟೈಮ್ ಆದ ತಕ್ಷಣ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಗಳಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ, ಏನೇನೋ ವಿಚಾರಗಳಿಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ಬಟ್ ಬಸವಂತಪ್ಪ ಅವರು ಯಾಕೆ ಜಾಸ್ತಿ ಸ್ಕ್ರೀನ್ ಮೇಲೆ, ಟಿವಿಯ ಸ್ಕ್ರೀನ್ ಮೇಲೆ ಬೈಟ್ ಕೊಡೋದಾಗ್ಲಿ ಅಥವಾ ಮೀಡಿಯಾಗಳನ್ನ ಎಂಟರ್ಟೈನ್ ಮಾಡುವಂಥದ್ದಾಗ್ಲಿ ಮತ್ತು ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಆಗ್ಲಿ ಯಾಕೆ ಮಾಡಲ್ಲ ಅಂತ? ನಾವೇನು ಅಂಬೆಗಾಲ ಇರ್ತಕ್ಕಂಥ ರಾಜಕಾರಣಿ, ನಮ್ದೇ ಆದಂತ ಒಂದು ಇದರಲ್ಲೇ ಚೌಕಟ್ಟಿನಾಗ ನಾವು ಇರ್ಬೇಕು. ನಮಗೆ ಏನ್ ನಮ್ಮ ವಿಚಾರ ಬಂದಾಗ ನಾವೇನಾದ್ರು ಮಾಡ್ಬೋದು. ನಮ್ದು ಈಗ ಅದಕ್ಕೆಲ್ಲ ಅದೇ ಆದಂತ ರಾಜಕಾರಣಿಗಳು ಇದ್ದಾರೆ, ಹಿರಿಯರು ಅದಾರ, ಅವ್ರ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ, ರಾಜ್ಯದ ದೇಶದ ಬಗ್ಗೆ ಚಿಂತನೆ ಮಾಡ್ತಾರ. ನಮ್ ಕ್ಷೇತ್ರದ ವ್ಯಾಪ್ತಿಗೆ ಏನಾದ್ರು ಬಂದ ಸಂದರ್ಭದಲ್ಲಿ ನಾವು ಅದಕ್ಕೆ ರಿಯಾಕ್ಷನ್ ಕೊಡ್ಬೋದು, ಮಾಧ್ಯಮದ ಮುಖಾಂತರ ಹೋಗ್ಬೋದು. ಮತ್ತೆ ನಮ್ಗೆ ಜನರ ಪರವಾಗಿರ್ತಕ್ಕಂಥ ನೋವು ಏನಾರ ರೈತರಿಗೆ ಅನ್ಯಾಯ ಆದಾಗ ಅವು ಧ್ವನಿ ಎತ್ತದಿರ್ಬೋದು. ನಮಗೆ ಧ್ವನಿ ಎತ್ತಕ್ಕ ನಮಗೆ ಇದೈತೇನು, ನಮ್ಗೆ ಅಧಿವೇಶನ ಐತಿ, ಅಸೆಂಬ್ಲಿಯಲ್ಲಿ ನಾವು ಧ್ವನಿ ಎತ್ತಿದ್ರೆ ಇಡೀ ರಾಜ್ಯಕ್ಕೆ ನಾವು ಒಳ್ಳೇದ್ ಮಾಡಂತ ಅಲ್ಲಿ ನಾವು ಧ್ವನಿ ಎತ್ತಬೇಕು. ಅಲ್ಲಿ ನಮ್ಮ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ರೆ ಒಂದು ನಾವು ಒಂದು ಅವ್ರಿಗೆ ನೋವುಗಳಿಗೆ ಸ್ಪಂದಿಸಿದಂಗ ಆಗತ್ತೆ. ಆ ರೀತಿ ಇಟ್ಕೊಂಡ್ ನಮ್ಮ ಒಂದು ವ್ಯಾಪ್ತಿಯಾಗ ಅಷ್ಟೇ ಇರ್ಬೇಕಂತಕ್ಕಂಥ ಭಾವನೆ ಇಟ್ಕೊಂಡ್ ಅದ. ಓಕೆ ಸರ್, ಕಲಾಪದಲ್ಲಿ ನೀವು ಮಂಡಿಸಿದಂತ ಅಷ್ಟು ವಿಚಾರಗಳಿಗೆ, ಅಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆಯಾ? ಕೆಲವೊಂದು ಪರಿಹಾರ ಸಿಕ್ಕಿದವು, ಇನ್ನು ಕೆಲವು ಅದಾವು. ಈಗ ನಾವು ಕೆಲವು ಸಂದರ್ಭದಲ್ಲಿ ಈಗ ನಾವು ಹೇಳಿದಂತ ಸಬ್ಜೆಕ್ಟ್ಗಳು ಎಲ್ಲವೂ ಸಹ ರಾಜ್ಯ ಸರ್ಕಾರ ಅದನ್ನು ಸ್ಪಂದಿಸಿದವು. ಇನ್ನು ಕೆಲವು ಕಾನೂನು ತೊಡಕಿದ್ದವು, ನಿನ್ನ ಕ್ರಮೇಣ ಈಗ ಮುಂದಿನ ದಿನಗಳಲ್ಲಿ ಆಗ್ತಾವು. ಹಂಗಾಗಿ ನಾವು ಅಲ್ಲಿ ಏನು ಸ್ಪಂದಿಸುತ್ತ ನಾವು ನಮ್ಮ ಹಾಸ್ಪಿಟಲ್ ವಿಚಾರ ಇರ್ಬೋದು, ಈಗ ಬಿಲ್ಡಿಂಗ್ ಅನ್ನ ನಮ್ಮ CG ಹಾಸ್ಪಿಟ್ಲಿಗೆ ಇರ್ತಕ್ಕಂಥದ್ದು ಇರ್ಬೋದು, ಅದನ್ನು ಸಹ ಈಗ ಎಲ್ಲ ಪೂರೈಸಿದ್ದಾರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್. ಇಲ್ಲಿ ನಮ್ಮ ಇದು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ, ಕೇಂದ್ರ ಸ್ಥಾನ ಆಗಿರೋದ್ರಿಂದ ಇಲ್ಲಿ ನಮಗೆ ವಿಶೇಷವಾಗಿ ಹಾಸ್ಪಿಟಲ್ ಅನ್ನ ಅಭಿವೃದ್ಧಿ ಪಡಿಸ. ಯಾಕಂದ್ರೆ ಹಿಂದೆ ಹಳೆ ಚಿಗಟೇರಿ ಹಾಸ್ಪಿಟಲ್ ಹಿಂದಿನ ದಿನಗಳ ಮಾನದಲ್ಲಿ ಕಟ್ಟಿರೋದು, ಅದೆಲ್ಲ ಶಿಥಲಗೊಂಡಿತ್ತು. ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ರ ಕಡೆ ಗಮನ ಹರಿಸಿದ್ವಿ. ಅದನ್ನು ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅದಕ್ಕೆ ಆಸಕ್ತಿ ತೋರಿ ಅನುದಾನ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಓಕೆ, ಓವರ್ ಆಲ್ ಆಗಿ ನೋಡೋದಾದ್ರೆ ಸರ್, ಈ 3 ವರ್ಷಗಳಲ್ಲಿ ಮಾಡಿದಂತಹ ಕೆಲಸಗಳು ನಿಮಗೆ ತೃಪ್ತಿ ಕೊಟ್ಟಿದೆಯಾ ಪರ್ಸನಲಿ? ನಮಗಂತೂ ತೃಪ್ತಿ ಇದೆ. ಯಾಕಂದ್ರೆ ಸರ್ವಿಸ್ ಮಾಡತ್ತಾರೆ ಜನರಿಗೆ, ಸರ್ವಿಸ್ ಎಲ್ಲರಿಗೂ ತೃಪ್ತಿ ಇದೆ. ನಮ್ಮ ಕೆಲವೊಂದ್ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದ್ರೆ ತೃಪ್ತಿ ಅಂತಕ್ಕಂಥದ್ದನ್ನ ಐತಿ. ನಮಗೆ ಏನು ನಮ್ದು ಗುರಿ ಮಟ್ಟ ಇಲ್ಲ, ತೃಪ್ತಿ ಅಂತ ಐತಿ. ನಮ್ಗೆ ಇಷ್ಟೊಂದು ಗ್ಯಾರಂಟಿ ಕೊಟ್ಟು ಇದ್ರ ಜೊತೆಗೆ ಅಭಿವೃದ್ಧಿನೂ ಮಾಡ್ತಾ ತೃಪ್ತಿ ಐತಿ. ಓಕೆ ಸರ್, ಹಾಸ್ಪಿಟಲ್ ನ ಮ್ಯಾಟರ್ ಬಂದಾಗ ಕಂಪೇರ್ ಟು ಅದರ್ ವಿಚಾರಗಳು, ನೀವು ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತೀರಿ? ಹಾಸ್ಪಿಟಲ್ ನ ವಿಚಾರ, ಆರೋಗ್ಯದ ವಿಚಾರದ ಕುರಿತಾಗಿ ಅನ್ನುವಂಥದ್ದನ್ನ ನಿಮ್ ಕ್ಷೇತ್ರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡೆ. ಯಾಕೆ ಹೆಲ್ತ್ ಸೆಕ್ಟರ್ಗೆ ಅಷ್ಟೊಂದು ಫೋಕಸ್ ಕೊಡ್ತೀರಿ ಅಂತ? ಅದನ್ನ ಯಾಕೆ ಕೊಡ್ತಾವ ಅಂದ್ರೆ ಅದನ್ನ ನೋವು ಅನುಭವಿಸ್ತೀರಿ ಗೊತ್ತಾಗತ್ತೆ. ಒಬ್ಬ ರೈತರು ಒಂದು ಕಾಯಿಲೆ ಬಂದ್ರೆ ಅವ್ರು ಬಂದು ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತಾರೆ. ಅಲ್ಲಿ ಮೂಲಭೂತ ಸೌಕರ್ಯ ಇರಲ್ಲ. ಅಲ್ಲಿ MRI ಸ್ಕ್ಯಾನ್ ಬೇಕು, CT ಸ್ಕ್ಯಾನ್ ಬೇಕು, ವೆಂಟಿಲೇಟರ್ಗಳು ಬೇಕು, ಎಮರ್ಜೆನ್ಸಿ ವಾರ್ಡಲ್ಲಿ ಬೇಕಾಗಿರ್ತಕ್ಕ ಮೂಲಭೂತ ಸೌಕರ್ಯ ಬೇಕು, ಮೆಡಿಸಿನ್ ಬೇಕು. ಅವು ಎಲ್ಲ ಈಗೆಲ್ಲ ಖಾಸಗಿ ಹಾಸ್ಪಿಟಲ್ ಬಹಳ ದುಬಾರಿ. ಒಬ್ಬ ರೈತ, ಒಂದು ತಾಯಿ ಬಂತಂದು ಕೂಲಿ ಮಾಡಂತ ತಾಯಿ, ಅವ್ರ ಮಗನ ಅವ್ರ ಗಂಡನಿಗೆ ಏನಾದ್ರು ಏನಾದ್ರು ಸ್ಟ್ರೋಕ್ ಆದಾಗ ಮೊದಲು ಬರೆಯೋದೇ ಅವರು CT ಸ್ಕ್ಯಾನ್ ಇಲ್ಲ MRI ಸ್ಕ್ಯಾನ್. ಅದಕ್ಕೆ ಮಿನಿಮಮ್ 8,000 ರಿಂದ 8,000 ರೂಪಾಯಿ ದುಡ್ಡು ಬೇಕು ಖಾಸಗಿಗೆ ಹೋದ್ರೆ. ಅದನ್ನ ನಮಗೆ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರೆ ಅವೆಲ್ಲವೂ ಸಹ ಅನುಕೂಲ ಆಗುತ್ತೆ. BPL ಕಾರ್ಡ್ ಈ ನಮ್ದು ಇಲ್ಲಿ MRI ಸ್ಕ್ಯಾನ್ ದಾವಣಗೆರೆಯಲ್ಲಿ ಇಲ್ಲ. ಅದನ್ನ ಸದನದಲ್ಲೇ ಚಿತ್ರದುರ್ಗ ಕೊಟ್ಟಾರ. ಅದನ್ನ ಸರ್ಕಾರಗಳು ಎಲ್ಲಿ ಯಾವುದನ್ನ ಹಾಕ್ಬೇಕು, ಯಾವುದನ್ನ ಮಿಷನರಿ ಎಲ್ಲಿ ಹಾಕ್ಬೇಕು ಅನ್ನೋದು ಬಹಳ ಆಲೋಚನೆ. ಎಲ್ಲಿ ನಮ್ಗೆ ಇಲ್ಲಿ ನಿರೋ ಮೆಡಿಸಿನ್ ಐತಿ, ನಿರೋ ಸರ್ಜರಿ ಅದರ, ಹಾಸ್ಪಿಟಲ್ ಡಾಕ್ಟರ್ಸ್ ಅದಾರ, ಇಂಥ ಹತ್ರ MRI ಸ್ಕ್ಯಾನು, ಇಂಥ ಹತ್ರ ನಮ್ಗೆ CT ಸ್ಕ್ಯಾನು, ಇಂಥ ಹತ್ರ ವೆಂಟಿಲೇಟರ್, ವಿಶೇಷವಾಗಿ ವೆಂಟಿಲೇಟರ್ ಅವಶ್ಯಕತೆ ಐತಿ. ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಈ ರಾಜ್ಯ ತುಂಬಾ, ನಾನು ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತಾನೆ,
ಅದಕ್ಕೆ ನಮ್ಮ ದಿನೇಶ್ ಗುಂಡೂರಾವ್ ಸಹ ಅದಕ್ಕೆ ನಮಗೆ ಸಾಥ್ ಕೊಟ್ಟಾರ. ಓಕೆ. ವೆಂಟಿಲೇಟರ್ಗಳನ್ನ ಸಂಖ್ಯೆಗಳನ್ನ ಜಾಸ್ತಿಗೊಳಿಸ್ತಾನಂತ. ವೆಂಟಿಲೇಟರ್ ಇವತ್ತು ಒಂದು ದಿನಕ್ಕೆ 15,000 - 20,000 ರೂಪಾಯಿ ಒಂದು ದಿನಕ್ಕೆ ಖಾಸಗಿ ಹಾಸ್ಪಿಟ್ಲ್. ಹೌದು. ಬರೀ 5 ದಿನ ಇದ್ರೆ ನಾವು ಪೇಷಂಟ್ 1 ಲಕ್ಷ ರೂಪಾಯಿ ಆಗತ್ತೆ. ಅದೇ ಇಲ್ಲಿ ನಮ್ಮ CG ಹಾಸ್ಪಿಟ್ಲ್ ಇರೋದ ಒಂದು 5 ದಿನ 6 ಅದಾವು. ದಿನನಿತ್ಯ ಬರೋದು ಎಲ್ಲರೂ ಆಕ್ಸಿಡೆಂಟ್ ಆದ್ರೂ ವೆಂಟಿಲೇಟರ್ ಹೋಗ್ಬೇಕು, ಸ್ಟ್ರೋಕ್ ಆದ್ರೂ ವೆಂಟಿಲೇಟರ್ ಬರ್ಬೇಕು, ಏನ್ BP ಜಾಸ್ತಿ ಆದ್ರೂ ವೆಂಟಿಲೇಟರ್ ಹಾಕ್ತಾರ, ಶುಗರ್ ಜಾಸ್ತಿ ಆದ್ರೂ ವೆಂಟಿಲೇಟರ್ ಹಾಕ್ತಾರ. ಹೌದು, ಕರೆಕ್ಟ್. ಅದು ನಮಗೆ ಹೆಚ್ಚಿನ ಹೊರೆ ಬೀಳ್ತೈತಿ ನಮ್ಮ ರೈತರಿಗೆ. ಅದಕ್ಕೆ ನಂದು ಗುರಿ ಏನಂದ್ರೆ CG ಹಾಸ್ಪಿಟಲ್ ಮಿನಿಮಮ್ ಒಂದು 25 ವೆಂಟಿಲೇಟರ್ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಿ ಜಿಲ್ಲಾ ಕೇಂದ್ರ ಹಾಸ್ಪಿಟಲ್. ಅದಕ್ಕೆ ಬರೀ ಆ ವೆಂಟಿಲೇಟರ್ ಜೊತೆಗೆ ಮೂಲಭೂತ ಸೌಕರ್ಯ, ಅದಕ್ಕೆ ನರ್ಸ್ಗಳು, ಡಾಕ್ಟರ್, ಸಿಬ್ಬಂದಿನ ಸಹ ಕೊಡ್ಬೇಕು. ಅವಾಗ ಅದನ್ನೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಯೂನಿಟ್ ಮಾಡ್ಲಿಕ್ಕೆ ಆಕತಿ. ಬರೇ ವೆಂಟಿಲೇಟರ್ ತಂದು ಇಡೋದು, ಅದಕ್ಕೆ ಸಿಬ್ಬಂದಿ ಇರಲ್ಲ. 10 ವೆಂಟಿಲೇಟರ್ ತಗೋದಕ್ಕೆ ಒಬ್ಬ ಸಿಸ್ಟರ್ ಕೊಡ್ತಾರೆ. ಯಾವ ಪೇಷಂಟ್ ನೋಡ್ಕೊಂತಾರ? ಕರೆಕ್ಟ್. ಒಂದು ಪೇಷಂಟ್ ಒಂದು ಸಿಸ್ಟರ್ ಒಬ್ರಿಗೆ ಅವ್ರ ಕೆಲಸ ಮಾಡೋ ಶಕ್ತಿ ಎಷ್ಟಿರ್ತೈತಿ? 1-2 ಪೇಷಂಟ್ ನೋಡ್ಬೋದು. 10 ಪೇಷಂಟ್ ಎಲ್ಲ ಪೇಷಂಟ್ ಒಂದು ಅಟ್ ಎ ಟೈಮ್ ನೋಡ್ಕೊಂಡ್ರೆ ಹೆಂಗಾಕತಿ? ಅದಕ್ಕೆ ಸಿಬ್ಬಂದಿ ರೊಟೇಷನ್ ಇರ್ಬೇಕು. ಒಂದು 3 ಜನಕ್ಕೆ ಒಬ್ಬರು ಸಿಸ್ಟರ್, ಒಂದು 10 ಅದಾವಂದ್ರೆ ಅಲ್ಲಿ 1 5-6 ಜನ ಸಿಸ್ಟರ್ ಬೇಕು. ಈ ರೀತಿ ಒಂದು ಕಮ್ಯುನಿಕೇಶನ್ ಮಾಡಿ ಸವಲತ್ತು ಕೊಟ್ರೆ ನಮ್ದು ಎಷ್ಟೋ ಜೀವ ಉಳಿಸ್ಬೋದು. ಹೌದು. ಇವತ್ತು ಎಷ್ಟೋ ಜನ ರೈತರು, ನಮ್ಮ ಕೂಲಿ ಕಾರ್ಮಿಕರು ವೆಂಟಿಲೇಟರ್ ದುಡ್ಡು ಕೊಡೋದ್ರಿಂದ ಮನೆ ತಗೊಂಡೋಗ್ಯಾರ, ಬಾಡಿಗಳು ಮನೆಗೆ ಹೋಗಿ ಇಟ್ಕೊಂಡು ಸತ್ತಾರ, ಹೋಗಿ ಹೋಗುದಾರ. ಈ ಸ್ಥಿತಿ ನಾವು ನೋಡಿ ಅದಕ್ಕೆ ಹೆಚ್ಚು ಹೊತ್ತು ಕೊಡ್ತದೆ. ನಾನು ಅಲ್ಲಿ ನನಗೆ ಬಹಳ ನೋವು ಆಕತಿ. ಅದರಿಂದ ವೆಂಟಿಲೇಟರ್ ಮಾತ್ರ ಬಹಳ ಹೊರೆ ಆಗ್ತಾ ಇತ್ತು. ಒಂದ್ ದಿನಕ್ಕೆ ಮೆಡಿಸಿನ್ ಏನಲ್ಲ ಮೆಡಿಸಿನ್ ಹೊರಗಡೆ ಕೊಡೋದು ಬರೀಬೇಕು ಖಾಸಗಿಯರು. ಕರೆಕ್ಟ್. ವೆಂಟಿಲೇಟರ್ ಚಾರ್ಜ್ ಕಟ್ಟ ಅಂತಾರ. ನೀನು ಒಳ ತಗೊಂಡ್ ಹೋಗ್ತಿದ್ದಂಗ ಫಸ್ಟ್ ದುಡ್ಡು ಕಟ್ಟಿಗೆ ಬಂದ್ಮೇಲೆ ಅವ್ರದ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದು. ಹೌದು. ಫಸ್ಟ್ ಒಂದು ಪ್ರಥಮ ಚಿಕಿತ್ಸೆ ನೋಡ್ತಾರ, ಬರೀತಾರ. ಇದು MRI ಮಾಡ್ಬೇಕಂತ ತಕ್ಷಣ ಕಟ್ಟಿಗೆ ಬಂದು ಚೀಟಿ ಕೊಡ್ತಾರ. ಅಯ್ಯೋ ತಾನು ಕಿವಿಯಾಗಿರೋ ಬೆಂಡಲ್ಲಿ ಮೂಗ್ಬಟ್ಟು ಒತ್ತಿಟ್ಟು ಬಂದು MRI ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಸಂದರ್ಶನ ಅದಾವು. ನಾವೇ ಎಷ್ಟೋ ಸರಿ ನಾವು ದುಡ್ಡು ಕೊಟ್ಟು ಮಾಡಿಸಿರೋದು. ಈ ರೀತಿ ಆಗಿರ್ತಕ್ಕಂಥ ಕಷ್ಟಗಳು ನೋಡ್ರಿಂದ ನಮಗೆ ಹೆಚ್ಚು ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ನಮ್ಮ ರೈತರು ದುಡಿತಾರ, ಆದ್ರೆ ಆರೋಗ್ಯ ಕಡೆ ಗಮನ ಇರಲ್ಲ. ಅವ್ರಿಗೇನೋ ಒಂದು ದುರ್ಘಟನೆ ಆದಾಗ ಅವ್ರ ಶಾಲೆ ಹಾಸ್ಪಿಟ್ಲ್ ಬಂದ್ರೆ ಇಲ್ಲಿ ನೋಡ್ರೆ ಸವಲತ್ತುಗಳು ಇರಲ್ಲ. ಇದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಂತ ನಾನು ಸರ್ಕಾರ ಗಮನ ಸೆಳೆದೇನೆ. ಅದನ್ನ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಅಹವಾಲುಗಳನ್ನ ಕೇಳಿದ್ಮೇಲೆ ಅವ್ರು ಅದಕ್ಕೆಲ್ಲ ಅಂತ ಕೊಟ್ಟರೆ MRI ಸ್ಕ್ಯಾನಿಂಗ್ ಸದ್ಯದಲ್ಲಿ ಹಾಕ್ತಾರ. ವೆಂಟಿಲೇಟರ್ ಸಹ ಈಗಾಗಲೇ ನಾವು ಹೊಸ ಬಿಲ್ಡಿಂಗ್ ಆದ ತಕ್ಷಣ ಅಲ್ಲಿ ಶಿಫ್ಟ್ ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ರೀತಿ ಆಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಮೆಡಿಸಿನ್ ಡಾಕ್ಟ್ರು ಯಾವ್ದೋ ಗುಳಿಗೆ ಕೆಮ್ಮು ನೆಗಡಿಗೆ ಡಾಕ್ಟರ್ ಇರೋದು ಮುಖ್ಯ ಅಲ್ಲ ನಮಗೆ. CG ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ MRI ಸ್ಕ್ಯಾನು, CT ಸ್ಕ್ಯಾನು ಮತ್ತೆ ನಮಗೆ ವೆಂಟಿಲೇಟರ್, ಇವು 3 ಇದ್ದು ಬಿಟ್ರೆ ಎಷ್ಟೋ ನಮ್ಮ ರೈತರ ಜೀವ ಉಳಿಸ್ಬೋದು. ಅವ್ರು ಆರ್ಥಿಕ ಹೊರೆ ಕಡಿಮೆ ಮಾಡ್ಬೋದು. ಆಕ್ಸಿಡೆಂಟ್ ಆಗಿ ಬಂದ ತಕ್ಷಣ ಅವ್ರಿಗೆ ಸರಿಯಾದ ರೀತಿಯ ದುಡ್ಡು ಇರಲ್ಲ. ಹಿಂಗಾಗಿ ಆ ದೃಷ್ಟಿಯಿಂದ ನಾನು ಹೆಚ್ಚು ಹೊತ್ತು ನಮ್ಮ ರೈತರ ಆರೋಗ್ಯದ ಕಡೆಗೆ ಗಮನ ಕೊಡ್ತಾನೆ. ಮತ್ತೆ ಬೇರೆ ಬೇರೆ ಅವ್ರಿಗೇನ ಕಾಯಿಲೆ ಇದ್ದು, ಗಂಭೀರದ ಕಾಯಿಲೆ ಇದ್ರು ಅದಕ್ಕೂ ಸಹ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಈ ರೀತಿ ಮಾಡೋದ್ರಿಂದ ನನ್ನನ್ನ ಸ್ವಲ್ಪ ಜನರು ಯಾವ್ದಕ್ಕೆ ರಾತ್ರಿ 1 ಗಂಟೆ ಮಾಡ್ತಾರೆ ಫೋನ್ ಮಾಡಿ ಬಾರೋಣ ಅಂದ್ರೆ ನಾವು ಹೋಗಿ ಅದನ್ನ ಅಟೆಂಡ್ ಮಾಡಿ ರೆಸ್ಪಾಂಡ್ ಮಾಡ್ಬೇಕು. ಹೌದು, ನಾವು ಹಂಗ ಸುಮ್ಮನೆ ಅದನ್ನ ಬೂಟಾಟಿಕೆ ಮಾಡಲ್ಲ. ಅದನ್ನ ಹೋಗಿ ಸ್ಪಂದಿಸಿ ಬರ್ತೇವೆ. ಇನ್ನು ಮೊನ್ನೆ ನಮ್ಮ ಬಸ್ ಬಿದ್ದಿತ್ತು. ನಾನೇನು ಅಪ್ಪಿ ಬೆಂಗಳೂರಾಗಿದ್ದೆ. ನಾವು ನಮ್ಮ ಹುಡುಗರಿಗೆಲ್ಲ ಹೇಳಿ ಅಲ್ಲೆಲ್ಲ ಸರಿಯಾದ ರೀತಿಯಲ್ಲೆಲ್ಲ ಮ್ಯಾನೇಜ್ ಮಾಡಿದ್ದೆ. ಮತ್ತೆ ನಿನ್ನೆಲ್ಲ ಹೋಗಿ ನಾವು ಶಾಂತನಗೌಡ್ರು ಹೋಗಿ ಭೇಟಿ ಮಾಡಿ ಅವ್ರಿಗೆಲ್ಲ ಫಲಾನು ಏನು ಆಕ್ಸಿಡೆಂಟ್ ಎಲ್ಲ ಆಗಿರ್ತಕ್ಕಂಥ ರೋಗಿಗಳಿಗೆಲ್ಲರಿಗೆ ಚಿಕಿತ್ಸೆ ಕೊಡಿಸೋದಿರ್ಬೋದು, ಆರ್ಥಿಕ ನೆರವು ಮಾಡಿಸೋದು, ಮತ್ತೆ ಆಪರೇಷನ್ ಏನ್ ಬೇಕಂತ ಡೇಟ್ ಫಿಕ್ಸ್ ಮಾಡಿ ಅವ್ರಿಗೆಲ್ಲ ಸೋಮವಾರ ಎಲ್ಲರಿಗೆ ಆಪರೇಷನ್ ಮಾಡೋಂತ ವ್ಯವಸ್ಥೆ ಮಾಡಿದ್ದೀನಿ. ನಾನು ಸೋಮವಾರ ಹೋಗಿ ಅವ್ರಿಗೆಲ್ಲ ಆಪರೇಷನ್ ಮಾಡಿಸಿ ಅವ್ರನ್ನ ಆರೋಗ್ಯವನ್ನು ಕಾಪಾಡೋ ಕಡೆಗೆ ನಾವು ಗಮನ ಹರಿಸ್ತಾ ಇದ್ವಿ. ಈ ರೀತಿ ಆಗಿರ್ತಕ್ಕಂಥದ್ದನ್ನ ನಾವು ಹೆಚ್ಚು ಹಾಸ್ಪಿಟ್ಲ್ ಕಡೆಗೆ ಎಲ್ಲೋ ಒಂದೊಂದ್ ಕಡೆ ನಾವು ಊರಾಗಿಲ್ಲ ಅಂತ ಸಂದರ್ಭದಲ್ಲಿ ಸ್ವಲ್ಪ ನ್ಯೂನತೆ ಹಾಕವು. ಅದು ಬಿಟ್ರೆ ನಾವು ಲೋಕಲ್ ಆಗಿದ್ದ ಮಾತ್ರ ನಾವ್ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ತೇನೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಈ MRI ಸ್ಕ್ಯಾನ್ ಆಗಿರಬಹುದು ಅಥವಾ ವೆಂಟಿಲೇಟರ್ಗಳ ಸಮಸ್ಯೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ ಅಂತ. ಬಹಳಷ್ಟು ಜನ ತಮ್ಮ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಹಿಂಜರಿತಾರೆ. ಎಲ್ಲಿ ತಮಗೆ ನೆಕ್ಸ್ಟ್ ಟಿಕೆಟ್ ಕೊಡೋದಿಲ್ವೋ, ಅಥವಾ ಎಲ್ಲಿ ಸರ್ಕಾರದ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೋ, ಅಥವಾ ಎಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೋ ಅನ್ನುವಂತಹ ಕಾರಣಕ್ಕೆ ಜನರಿಗೆ ಆಕ್ಚುಯಲ್ ಸಮಸ್ಯೆ ಇದ್ರೂ ಅದನ್ನ ಕನ್ವೆ ಮಾಡುವಂತಹ ಪ್ರಯತ್ನ ಮಾಡೋದಿಲ್ಲ.
ನೀವಾಗ್ಲಿ ಅಥವಾ ರಾಜು ಕಾಗೆ ಅವರಾಗ್ಲಿ ಕಾಗವಾಡ ಕ್ಷೇತ್ರದ ಶಾಸಕರು ಯಾಕೆ ಅಷ್ಟೊಂದು ಧೈರ್ಯ ಮಾಡ್ತೀರಿ? ಏನಾಗುತ್ತೋ ನೋಡೇ ಬಿಡೋಣ ಆ ಕಡೆ ಅಂತ. ಯಾವ್ದಕ್ಕೆ? ಜನರ ಸಮಸ್ಯೆನ ಪ್ರಸ್ತಾಪ ಅಲ್ಲ, ಜನರ ಸಮಸ್ಯೆ ಪ್ರಸ್ತಾಪ ಮಾಡ್ರೆ ಈಗ ನಮಗೆ ಗೊತ್ತಿಲ್ಲದ ಸಮಸ್ಯೆ ನಮ್ಮ ರೈತರು ಬಂದು ನಾವ್ ಹೇಳಿದಾಗ ಅದು ಬದಲಾವಣೆ ಮಾಡ್ಕೊಂತಾನೆ. ಓಕೆ, ನನಗೆ ಎಲ್ಲವೂ ಗೊತ್ತಿರಲ್ಲ. ಕರೆಕ್ಟ್. ನಮ್ಮ ಅನುಭವಿ ರೈತರು ಇರ್ತಾರ, ಅವ್ರು ಬಂದ್ ಏನೋ ಇಲ್ಲಣ್ಣ ಹಿಂಗೈತಿ ಹಿಂಗ್ ಇದು ಮಾಡಿದ್ರೆ ಒಳ್ಳೇದಂದ್ರೆ ನಾವು ಅದನ್ನ ಬದಲಾವಣೆ ಮಾಡ್ಕೊಂತವಲ್ಲ. ಹಂಗ ರಾಜಕಾರಣ ಅಧಿಕಾರದಲ್ಲಿ ಇರ್ತಕ್ಕಂಥ ಕೆಲವು ವಿಚಾರ ಗೊತ್ತಿರಲ್ಲ ಕೆಲವ್ರಿಗೆ. ಹೌದು, ನಾವ್ ಅದನ್ನ ಬೆಳಕು ಚೆಲ್ಲಿದಾಗ ಅವ್ರಿಗೆ ಇದನ್ನ ಮಾಡ್ಬೇಕು ಅನ್ನೋದು ಬರ್ತೈತಿ. ಕರೆಕ್ಟ್. ಈಗ ಯಾರ ಅಧಿಕಾರಿ IAS ಅಧಿಕಾರಿ ಹೇಳಿದ ತಕ್ಷಣ ನಾವು ಕೂತ್ಕೊಂಡು ಸೈನ್ ಹಾಕೋದು ಅಷ್ಟೊಂದು ಅದಕ್ಕೆ ಇದು ಬರಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿರ್ಬೇಕು, ಕರೆಕ್ಟ್. ಆಗ ಅದಕ್ಕೆ ಒಂದು ಇದು ಸಿಗತೈತೆ. ಅಲ್ಲಿ ಏನ್ ಮೂಲಭೂತ ಸೌಕರ್ಯ ಮಾಡಿದ್ರೆ ಒಳ್ಳೇದಾಕತಿ ಅಂತ ಪ್ರಾಕ್ಟಿಕಲ್ ಅನುಭವ ಐತಲ್ಲ, ಅದು ಬಹಳ ದೊಡ್ಡ ಅನುಭವ. ಅದನ್ನ ಅನುಭವಿಸಿದ್ವಿ ಒಂದು ಅಧಿಕಾರದಾಗಿದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಏನಾದ್ರು ಜನರಿಗೆ ಏನ್ ಸರ್ವಿಸ್ ಮಾಡ್ಬೋದು ಅನ್ನೋದು ನನ್ನ ವ್ಯಾಪ್ತಿ ಅಧಿಕಾರದಲ್ಲಿ ಏನು ಇವ್ರಿಗೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ಪರಿಕಲ್ಪನೆ ಬರ್ತೈತೆ ಅವ್ರು. ಓಕೆ ಸರ್, ಈ ಫ್ಯಾಮಿಲಿ ಟೈಮಿಂಗ್ ಎಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀರಿ? ನನಗೆ ನಮ್ಮ ಕುಟುಂಬದವರು ಬಹಳ ನನಗೆ ಸಹಕಾರ ಕೊಟ್ಟರು. ಯಾಕಂದ್ರೆ ನಾನು ರಾಜಕಾರಣಕ್ಕೆ ಬಂದ್ಮೇಲೆ ಎಲ್ಲದಕ್ಕೂ ಸಹಕರಿಸಿ ಇವತ್ತು ನಾನೇನಾದ್ರೂ ಬೆಳಿಗ್ಗೆ ನಾನು ತಿಂಡಿ ತಿಂದು ಬಿಟ್ಟೆ ಅಂದ್ರೆ ಮತ್ತೆ ರಾತ್ರಿ 1 ಗಂಟೆ 12 ಗಂಟೆಗೆ ಬರೋದು. ನಾನು ಬರೋದು ಮನೆಗೆ. ಮತ್ತೆ ಮಧ್ಯಾಹ್ನ ಬರಲ್ಲ, ಯಾವಾಗ ಬರಲ್ಲ. ಈ ರೀತಿ ಇದ್ದಾಗೂ ಸಹ ಅವ್ರು ನನ್ನನ್ನ ಸಬಳಾಯಿಸ್ಕೊಂಡು ಅವ್ರು ನಾನು ಹೋಗಿರ್ತಕ್ಕಂಥದ್ಕೆಲ್ಲ ಸಹಕರಿಸಿದ್ಮೇಲೆ ಎಲ್ಲದಕ್ಕೂ ನಾನೀಗ ಒಂದು ಹಂತಕ್ಕೆ ಬರಕ್ ಕಾರಣ ಆಯ್ತು. ಓಕೆ, ನಿಮ್ ತಂದೆ ತಾಯಿಯವರೆಲ್ಲ ಜಮೀನು ಆಸ್ತಿ ಪಾಸ್ತಿ ಆ ಥರದ್ದೇನು ಮಾಡ್ಲಿಲ್ರಿ ಸರ್? ಅವಾಗ ಏನಿಲ್ಲ, ಎಲ್ಲ ಬಡವರಾಣ ಏನ್ ತರ್ತೀವಿ, ಜಮೀನ್ ತರ್ತೀವಿ. ನಮ್ದೇ ಕೂಲಿ ಮಾಡ್ಕೊಂಡ್ ತಿನ್ನಕಾರ ಜಮೀನ್ ತರ್ತೀವಿ. ಅದ್ರಾಗೂ ವಿಶೇಷವಾಗಿ ನಮ್ಮ ಸಮುದಾಯ ಅದ್ರಾಗೂ ಬಹಳ ಬಡತನ ಸಮುದಾಯ. ಹಂಗಾಗಿ ನಾವು ಪೌರ ಕಾರ್ಮಿಕರು ಇದ್ದಾಗ ನಮ್ಮ ಅಪ್ಪ ಅಮ್ಮರಿಗೆ ಸ್ವಲ್ಪ ಜಮೀನ್ ಇತ್ತು ಅಲ್ಲಿ ಹಳೆ. ಅದು ಕುಂದವಾಡದಾಗ ಅದು ಎಲ್ಲ ಮಾರ್ಕೊಂಡಾರ ನಮ್ಮ ಕುಟುಂಬದವ್ರು. ಹಿಂಗಾಗಿ ನಾವು ಎಲ್ಲ ಕಷ್ಟದಿಂದ ಬಂದಿರ್ತಾವ. ಈಗ ಒಂದ್ ಸ್ವಲ್ಪ ಎಲ್ಲಿ ವಾಸ ಮಾಡ್ತಿದ್ರಿ ಸರ್? ನಮ್ದು ಇಲ್ಲೇ ಗಾಂಧಿನಗರದಲ್ಲಿ. ಓಕೆ, ಅಂದ್ರೆ ಹೇಗೆ ಒಳ್ಳೆ ಏರಿಯಾನ ಅಥವಾ ಅವೆಲ್ಲ ಸ್ಲಮ್? ನಮ್ದು ಎಲ್ಲ ದುಡಿಮೆಸ್ತ ಕೂಲಿ ಕಾರ್ಮಿಕರ ಏರಿಯಾ ಗಾಂಧಿನಗರ. ಓಕೆ. ಲೈಫ್ ಅಲ್ಲಿ MLA ಆದ ನಂತರ ದೇವರು ಪವಾಡಗಳನ್ನ ಮಾಡ್ಬಿಟ್ಟ ಅಂತ ಅನ್ನಿಸ್ತದೆ ಸರ್ ನಿಮಗೆ? ಪವಾಡಕ್ಕಿಂತನೂ ನಾವು ಶ್ರಮಕ್ಕ ಫಲ ಕೊಟ್ರು ಜನ ಅಂತ. ಪವಾಡ ಇಲ್ಲಿ ಲೆಕ್ಕಲ್ಲ. ಯಾರು ಪವಾಡ ಮಾಡಕ್ ಬರಲ್ಲ. ನಾವು ಕುತ್ಕೊಂಡ್ ಹಿಂಗ ಪವಾಡ ಮಾಡ್ತಾವ ಯಾವ್ದು ಆಗಲ್ಲ. ಕರೆಕ್ಟ್. ನಮ್ ಶ್ರಮ, ನಮ್ಮ ಜನರ ನಾಡಿ ಮಿಡಿತ, ರೈತರ ನಾಡಿ ಮಿಡಿತ ತಿಳ್ಕೊಂಡು ಆ ದಾರಿಯಾಗ ಹೋದ್ರು ಮಾತ್ರ ನಮಗೆ ಅಲ್ಲಿ ನಮ್ ರೈತರು, ನಮ್ಮ ಮತದಾರರು ನಮ್ಮನ್ನ ಕೈ ಹಿಡಿತಾರ. ಇಲ್ಲಾಂದ್ರೆ ನಮ್ಗೆ ಯಾವ ಪವಾಡ ಮಾಡಿ ಕುತ್ಕೊಂಡು ಈಗ ಪವಾಡ ಮಾಡ್ತಾವಂದ್ರೆ ಆಗಲ್ಲ. ಎಲ್ಲಿ ಬಸವಣ್ಣನ ನಾವು ಅನುಯಾಯಿಗಳಾಗ್ಬೇಕು. ಕಾಯಕವೇ ಕೈಲಾಸ. ನಮ್ಮ ಕಾಯಕ ನಿಷ್ಠೆ ನಮ್ಮ ಅದ್ರಲ್ಲಿರ್ಬೇಕು. ಪವಾಡ ಮಾಡೋದ್ರಿಂದ ಯಾವ್ದಿಲ್ಲ. ಓಕೆ ಸರ್, ಕ್ಷೇತ್ರಕ್ಕೆ ಮೇಜರ್ ವರ್ಕ್ ಅನ್ನುವಂಥದ್ದು ಏನಾದ್ರು ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀರಾ ಎಜುಕೇಶನ್ ಸೆಕ್ಟರಿಗೆ? ಈಗಾಗಲೇ ನಾನು ನಮ್ಮ ಮಾಯಕೊಂಡ ಕ್ಷೇತ್ರ ಹೆಡ್ಕ್ವಾರ್ಟರ್ ನಂದು. ಅದು ಅಲ್ಲಿ ಈಗಾಗಲೇ ಮೂಲಭೂತ ಸೌಕರ್ಯ ಬಳಕಣೆ. ಈಗ ನನಗೆ ಅಲ್ಲಿ ಒಂದು 6 ಕೋಟಿ ರೂಪಾಯಿ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಈಗಾಗಲೇ ನಿರ್ಮಾಣ ಗುದ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೇನೆ. ಮತ್ತೆ ನಮ್ಮ ಅದರಲ್ಲಿ ಇರ್ತಕ್ಕಂಥದ್ದು ಅಲ್ಲಿ PSC ಇತ್ತು, ಈಗ ಅದು ಸಮುದಾಯ ಆರೋಗ್ಯ ಕೇಂದ್ರ ಮಾಡಿದ್ದೇನೆ. ಮತ್ತೆ ನಮ್ದು ನಮ್ದು ಮದಕರಿ ಇವ್ರ ನಾಯಕರ ಸಮಾಧಿ ಇತ್ತು, ಅದು ಜೀರ್ಣೋದ್ಧಾರಕ್ಕೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿಸಿದ್ದೇನೆ. ಮತ್ತೆ ಬೇರೆ ಬೇರೆ ಅನೇಕ ಮತ್ತೆ ನಮ್ಮ ನಮ್ಮ ನಾಲೆಗಳು ಬರ್ತಾವ ನಮ್ಮ ಏರಿಯಾದಲ್ಲಿ. ಚಾನಲ್ ನಾಲೆಗಳು ಇರ್ಬೋದು, ಗೇಟ್ ಇರ್ಬೋದು, ಅವಕ್ಕೆಲ್ಲ ಈಗಾಗಲೇ ಒಂದು 70-80 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿಸಿದ್ದೇವೆ. ಈ ರೀತಿ ನಮಗೆ ರೈತರಿಗೆ ನೀರು ಸರಾಗವಾಗಿ ಬಿಡಲ್ಲ, ಕಡೆಯಲ್ಲಿ ಇರ್ತಕ್ಕಂಥ ರೈತರಿಗೆ ನೀರು ಮುಟ್ಬೇಕಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಾಲೆಗಳು ರಿಪೇರ್ ಇರ್ಬೋದು, ಗೇಟ್ ರಿಪೇರ್ ಇರ್ಬೋದು, ಮತ್ತೆ ಬ್ರಿಡ್ಜ್ಗಳು ಇರ್ಬೋದು. ಈ ರೀತಿ ಎಲ್ಲವೂ ಸಹ ಈಗಾಗಲೇ ಮೊದಲನೇ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಫೈನಲ್ ಕ್ವಶನ್ ಸರ್, ಈ ಇಡೀ ಸಕ್ಸಸ್ ಜರ್ನಿಯಲ್ಲಿ ಯಾರನ್ನ ತುಂಬಾ ಮಿಸ್ ಮಾಡ್ಕೋತೀರಿ ಮತ್ತು ಏನನ್ನ ಹೆಚ್ಚು ಮಿಸ್ ಮಾಡ್ಕೋತೀರಿ ಅಂತ? ಅದೇ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಅಕ್ಕ ತಂಗಿಯರನ್ನ ನಾವು ಮಿಸ್ ಮಾಡ್ಕೊಂಡ್ರೆ. ಅವರೇ ನಮ್ಗೆ ಬಹಳ, ನಮ್ಮ ತಂಗಿನ ಬಹಳ ನಮ್ಗೆ ಅವರೇ ಮಿಸ್ ಆಗಿರೋದು ನಮ್ಗೆ. ಅದು ಒಂದು ಬಹಳ ನೋವು. ನಮ್ಮ ಅಮ್ಮ ಅಪ್ಪ ಅವರೆಲ್ಲರೂ ಸಹ ಇದ್ದಿದ್ರೆ ನಮ್ಗೆ ಎಷ್ಟೋ ಒಂದು ಆತ್ಮಸ್ಥೈರ್ಯ ತುಂಬ್ತಿದ್ರು, ಸ್ವಲ್ಪ ಇದ್ದವನ್ನ ನಾವು ಸರಿಪಡಿಸ್ತಿದ್ರು. ಈ ತರ ನಾವು ಬಹಳ ನೋವನ್ನು ಅನುಭವಿಸ್ತಾ, ಅದೇ ಒಂದು ಮಿಸ್ ಆಗಿದೆ ಸರ್. ಯಾವತ್ತಾದ್ರೂ ಲೈಫ್ ಅಲ್ಲಿ ತಾಯಿನೋ ಅಥವಾ ನಿಮ್ಮ ತಂಗಿಯವರು ಏನೋ ಒಂದು ಸಣ್ಣ ವಸ್ತು ಕೇಳಿದಾಗ ಅದನ್ನ ಕೊಡಿಸೋದಕ್ಕೂ ಪರದಾಡಿರುವಂತಹ ಸನ್ನಿವೇಶಗಳಿರುತ್ತೆ. ಆ ತರದ ಸನ್ನಿವೇಶ ಬಂದಾಗ ನೊಂದ್ಕೊಂಡಿದ್ದೀರಿ? ಅಂತವ್ 100 ಆಗಿರೋದು ಸರ್.
ಯಾವ ಎಲ್ಲ ಘಟನೆಗಳು ಜೀವನದಲ್ಲೇ ಅದು ಆಗ್ಬಿಟ್ಟವು. ಅವ್ರೇನೋ ಒಂದ್ ಹೇಳ ನಾವು ತಂದು ಕೊಡಲ್ಲ, ಮಾಡಲ್ಲ. ಅವ್ರಿಗೆ ನೋವಾಗ್ಯದ, ಅವ್ರಿಗೆ ಎಷ್ಟೋ ನೋವು ಕೊಟ್ಟದ, ನೋವು ಕೊಟ್ಟಿದ್ದೇವೆ ನಾವು. ಈ ರೀತಿ ಆದಂತ ಬಾಳ ಅದಾವು. ಆ ತರ ನಾವು ಬಾಳ ಅದನ್ನೆಲ್ಲ ಅನುಭವಿಸಿ ಬಂದ್ವಲ್ಲ, ಅದು ಹೇಳಕ್ ಆಗಲ್ಲ, ಅಷ್ಟೊಂದು ನೋವು ನಮ್ಗೆ. ಏನ್ ಕೊಡ್ಸೋದಕ್ಕಾಗಿರ್ಲಿಲ್ಲ ಸರ್ ಆ ಟೈಮಲ್ಲಿ? ಎಲ್ಲ ವಸ್ತು ಅಲ್ರಿ ಸರ್, ನಾವು ಒಂದ್ ಸಣ್ಣ ವಸ್ತು ಕೊಡ್ಸಕ್ಕೂ ನಮ್ಮಲ್ಲಿ ಅಷ್ಟೊಂದು ಆರ್ಥಿಕವಾಗಿ ಇರುತ್ತೆ ಅಲ್ಲಿ. ಓಕೆ. ಆ ತರ ಇದ್ದಂತ ಏನ್ ಕೇಳ್ತಾ ಇದ್ರು ಸರ್ ನಿಮ್ ತಂಗಿ? ಇಷ್ಟಪಟ್ಟು ಏನ್ ಕೇಳಿದ್ರು? ಏನಂದ್ರೆ ಅವರು ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಾದ್ರು ಅವ್ರು ಕೇಳಿದಿರ್ತಕ್ಕಂಥದ್ದು ಏನಾದ್ರು ವಸ್ತು ಇರ್ಬೋದು, ಆ ವಸ್ತುಗಳು ಕೊಡ್ಸಕ್ ಆಗಿಲ್ಲ ಕೆಲವೊಂದು. ಅವಾಗ ನಮಗೆಲ್ಲ ಬೇಸ ಈಗ ಅನಿಸ್ತಾ ಇತ್ತು, ನಾವು ಅವ್ರನ್ನ ಕಳ್ಕೊಂಡ್ಮೇಲೆ ಗೊತ್ತಾಗಿತ್ತು. ಓಕೆ. ಈ ಸಿನಿಮಾಗಳಲ್ಲೆಲ್ಲ ಬರುತ್ತಲ್ಲ ಸರ್, ಒಂದಷ್ಟು ಸ್ಯಾಡ್ ಸಾಂಗ್ಗಳು ಬರುತ್ತೆ ನೋಡಿ, ಅಣ್ಣ ತಂಗಿಯರ ಈ ಬಂಧ, ಆ ತರದ್ದೆಲ್ಲ ಸಿನಿಮಾಗಳು ನೋಡಿದಾಗ ಫೀಲ್ ಆಗುತ್ತಾ ಪರ್ಸನಲಿ ನಿಮಗೆ? ಫೀಲ್ ಆಗಿದವು, ಆಗಿದ ನಡೆದವು, ಫೀಲ್ ಆಗಿಬಿಟ್ಟವಲ್ಲ, ಬಹಳ ಕಷ್ಟ ಅವು ನೆನ್ಸ್ಕೊಂಡ್ರು. ಆದ್ರೂ ನಾವು ಅವ್ರ ನೆನಪಿನಲ್ಲೇ ನಾವು ಜೀವನ ಮಾಡ್ಬೇಕು, ಅವರ ಒಂದು ಇದಕ್ಕೆ ಧಕ್ಕೆ ಇಲ್ದಂಗೆ ನಡ್ಕೋಬೇಕು. ಅವ್ರ ಏನ್ ಆಸೆ ಇತ್ತಲ್ಲ ಅದನ್ನ ನೆರವೇರಿಸ್ಬೇಕಂತಕ್ಕಂಥ ಆ ಕಡೆ ಗಮನಿಸ್ತು. ಓಕೆ. ಜನ ಏನೋ ನಿಮ್ಮ ಹತ್ರ ಸಮಸ್ಯೆಗಳನ್ನ ಹೇಳ್ಕೊಂಡ್ ಬರ್ತಾರೆ, ನೀವು ಸರಿ ಮಾಡ್ತೀರಿ ಅನ್ನುವಂತ ನಿರೀಕ್ಷೆಗಳಿರುತ್ತೆ. ನಿಮಗೆ ಸಮಸ್ಯೆ ಆದಾಗ ಅಥವಾ ನಿಮಗೆ ನೋವಾದಾಗ ನೀವ್ ಯಾರಿಗೆ ಹೇಳ್ಕತ್ತೀರಿ ಸರ್? ನಮ್ಮ ಕುಟುಂಬದವ್ರ ಜೊತೆಗೆ ನಾವು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬೇಕು. ಓಕೆ. ಮತ್ ನಮ್ಮ ಸ್ನೇಹಿತರ ಹತ್ರ ಕೆಲವ್ರ ಹತ್ರ ಮಾತಾಡ್ಕೊಂತೀವಿ. ಆದಷ್ಟು ನಾವು ಅದ್ರ ಕಡೆಗೆ ಹೆಚ್ಚಿನ ಆ ಸಮಸ್ಯೆಗಳು ಬರ್ದಂಗೆ ನೋಡ್ಕೋಬೇಕು ಮೊದಲು. ಕರೆಕ್ಟ್. ಆ ಕಡೆಗೆ ನಾವು ಗಮನ ಹರಿಸ್ಬೇಕು. ಆಗಿಂದಾಗಿ ಅದಕ್ಕೆ ಪರಿಹಾರ ಕಾಣ್ಕೊಂತ ಕಡೆಗೆ ಗಮನ ಹರಿಸಿದ್ರೆ ಸಮಸ್ಯೆಗಳು ಕಡಿಮೆ ಆಗ್ತಾವು. ಓಕೆ. ಆ ಕಡೆಗೆ ನಾನು ಹೆಚ್ಚಿನ ಒತ್ತು ಕೊಡ್ತೇನೆ. ಮತ್ತೆ ನಮ್ಮ ರೈತರು ಸಹ ನಾವು ಅವರು ದಿನನಿತ್ಯ ಜೊತೆಗೆ ಇದ್ಬಿಟ್ರೆ ಸಮಸ್ಯೆಗಳು ಹಾಗೆ ಆಟೋಮೆಟಿಕ್ ಗೊತ್ತಾಗ್ಬಿಡ್ತಾವ. ಕರೆಕ್ಟ್. ನಾನೇನ್ ದಾರಿ ತಪ್ತದನಿ, ನಾನೇ ಆ ದಾರಿಗೆ ಹೋಗ್ಬೇಕು, ನಮ್ಮವ್ರು ಏನ್ ಹೇಳ್ಬೇಕು, ಅವ್ರು ಏನ್ ಹೇಳ್ಬೇಕು ಅನ್ನೋದ್ ಬಗ್ಗೆ ನಮ್ಮಲ್ಲಿ ಪರಸ್ಪರ ಚರ್ಚೆ ಆಗಿಬಿಡ್ತದೆ. ಕರೆಕ್ಟ್. ಹೌದು. ಅವರು ನಮ್ಮ ಇದು ಸಂಬಂಧ ದೂರ ಆದಾಗ ನಮ್ಗೆ ಇವೆಲ್ಲ ಉದ್ಭವ ಆಗಲ್ಲ. ಜನರ ನಡುವೆ ಇರ್ಬೇಕು ನಾವು. ಓಕೆ ಸರ್, ಬದುಕಲ್ಲಿ ಯಾವುದು ಅಸಾಧ್ಯ ಅಲ್ಲ ಅನ್ನುವಂತ ಸಂದೇಶ ಒಂದು ಇದೆ. ನಿಮ್ಮ ಬದುಕನ್ನ ಒಂದು ಸತಿ ನೋಡಿದಾಗ ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ಕ್ಷೇತ್ರದ ಜನರಿಗೆ? ನಾವು ಏನಲ್ಲ, ನಮ್ಮ ಮತದಾರರ ದೇವರುಗಳಿಗೆ ಹೇಳೋದು, ನಮ್ ಮನವಿ ಮಾಡೋದು, ನಮ್ಮ ಒಂದು ಸರ್ವಿಸ್ ಏನ ಮನುಷ್ಯನಿಗೆ ಒಂದು ಅವಕಾಶ ಸಿಕ್ಕಾಗ ಒಳ್ಳೆ ಒಂದು ಸರ್ವಿಸ್ ಮಾಡ್ತಕ್ಕಂಥದ್ ಕಡೆಗೆ ನಾವು ಗಮನ ಹರಿಸ್ಬೇಕು. ಮತ್ತೆ ಆ ಎಲ್ಲವನ್ನು ಸಹ ಬಹಳ ಆಸೆ ಇರ್ತಾವ. ನಾವೇನು ಈ ತರ ಮಾಡ್ಬೇಕು ಗುರಿ ಇಟ್ಕೊಂಡ್, ಆದ್ರೆ ಎಲ್ಲವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಗುರಿ ಮುಟ್ಟಕ್ಕಾಗಲ್ಲ. ಕೆಲವು ಹಂತದಲ್ಲಿ ನಾವು ಎಡಬಹುದು, ಅದನ್ನ ತಿದ್ದತಕ್ಕಂಥ ಕೆಲಸ ನಮ್ಮ ಹತ್ತಾರು ಮಾಡ್ತಾರ. ನಾನು ಸಹ ತಿದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಕಡೆ ಗಮನ ಹರಿಸ್ತಾನೆ. ನನ್ನ ಕ್ಷೇತ್ರದ ಮತದಾರ ನಾಡಿ ಬಿಡ್ತಾ ಯಾವ ರೀತಿ ಅದ್ರಂಗೆ ಹೊಂದ್ಕೊಂಡು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡೋದ್ರ ಕಡೆಗೆ ನಾನು ಹೆಚ್ಚು ಒತ್ತನ್ನು ಕೊಡೋದ್ರ ಜೊತೆಗೆ ಅದರ ವಿಶೇಷವಾಗಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಯನ್ನು ಇವತ್ತು ಸಮರ್ಪಕವಾಗಿ ನಾವು ಕೊಡ್ತಾ ಇದ್ದೀವಿ. ಅದು ಅಭಿವೃದ್ಧಿಗೂ ಸಹ ಹೆಚ್ಚು ಒತ್ತು ಕೊಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಇನ್ನೇ 2 ವರ್ಷ ನಮ್ಮ ಸರ್ಕಾರ, ಅದು ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಅವಕಾಶ ಕೊಟ್ಟಿದೆ. ನಾವು ನಮ್ಮ ಶಕ್ತಿ ಮೀರಿ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮತ್ತೆ ಜನರ ಕೆಲಸಗಳು ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಸವಂತಪ್ಪ ಅವರ ಮಾತುಗಳು. ಮನಸ್ಸಲ್ಲಿ ನೋವುಗಳು ನೂರಾರಿದ್ದರು, ಕನಸುಗಳು ಸಾವಿರಾರು. ಆ ಕನಸುಗಳನ್ನ ನನಸುಗೊಳಿಸುವಂತಹ ನಿಟ್ಟಿನಲ್ಲಿ ಮಾಯಕೊಂಡದಲ್ಲಿ ಒಂದು ಅದ್ಭುತವಾದಂತಹ ಪ್ರಯತ್ನ ಅವ್ರ ಕಡೆಯಿಂದ ಆಗ್ತಾ ಇದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆಯಿಂದ.